ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ. ಪ್ರಸ್ತುತ ಪದ್ಮಪುರಾಣದ ಈ ಭಾಗ ಭೂಮಿಖಂಡದಲ್ಲಿ ಜೀವ ಮತ್ತು ಶರೀರ, ಜೀವಕ್ಕೆ ಒಂದು ಮನೆ ಬೇಕು, ಆಶ್ರಯ ಬೇಕು. ಅದಕ್ಕಾಗಿ ಇದನ್ನು ಆಶ್ರಯಿಸಿಕೊಳ್ಳುತ್ತೆ. ಯಾವುದನ್ನು? ಶರೀರವನ್ನು. ಪ್ರಕೃತಿ ಸಂಬಂಧವಾದದ್ದು ಈ ಶರೀರ. ಇದರಲ್ಲಿ ವಿವೇಕ ಅನ್ನೋದು ಬರಬೇಕು. ಆ ವಿವೇಕನನ್ನು ಕರೆಸಿ ಹೇಳ್ತು ವೈರಾಗ್ಯ. ಅದರಲ್ಲಿ ಧರ್ಮದ ಬಗ್ಗೆನೇ ವಿಚಾರವನ್ನು ಕೇಳ್ತಾ ಇದ್ದಾರೆ. ಧರ್ಮವನ್ನು ಯಾರು ನೋಡಿದ್ದಾರೆ ಅಂದರೆ ದತ್ತ ಮತ್ತು ದೂರ್ವಾಸರು ನೋಡಿದ್ದಾರೆ ಅಂತು. ಯಾವುದು? ವೈರಾಗ್ಯ. ಧರ್ಮ ಎರಡೇ ಅಕ್ಷರ, ಆದರೆ ಅದರ ಅರ್ಥ ತುಂಬ ವಿಸ್ತಾರ. ವಸ್ತುವಿನ ಧರ್ಮ, ಜೀವದ ಧರ್ಮ, ಜಡವಸ್ತುವಿನ ಧರ್ಮವಾಗಲಿ ಯಾವುದೇ ಆಗಲಿ ಬಹಳ ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ ಧರ್ಮ ಎನ್ನುವುದಾಗಿದೆ. ಗುಣ, ಮಹಿಮ, ಸ್ವಭಾವ, ಪ್ರಾಮುಖ್ಯತೆ, ಲಕ್ಷಣ, ಉಪಯೋಗ ಇವೆಲ್ಲವೂ ಕೂಡ ಧರ್ಮವನ್ನು ಒಳಗೊಂಡಿದೆ. ಆಗ ಧರ್ಮ ದೇವತೆಯೇ ಬಂದು ನಿಂತುಕೊಂತು ದೂರ್ವಾಸರ ಮುಂದೆ. ದೂರ್ವಾಸರು ಕೇಳ್ತಾರೆ, ಯಾರು ನೀನು? ಈ ಬ್ರಾಹ್ಮಣರು ನಿಮ್ಮ ಜೊತೆ ಯಾರು? ಇವರೆಲ್ಲ ಬಂದಿದ್ದಾರಲ್ಲ, ನಿಮ್ಮ ಜೊತೆ ಈ ಹೆಂಗಸರು ಬಂದಿದ್ದಾರಲ್ಲ, ತರುಣಿಯರು, ಅವರೆಲ್ಲ ಯಾರು? ಒಳ್ಳೆ ದೇವತೆಗಳಂತೆ ಪ್ರಕಾಶಮಾನವಾಗಿದ್ದಾರಲ್ಲ ಅಂತ ದೂರ್ವಾಸರ ಪ್ರಶ್ನೆ ಮಾಡಿದ್ರು ಧರ್ಮಕ್ಕೆ, ಧರ್ಮದೇವತೆ. ಆಗ ಧರ್ಮ ಹೇಳ್ತಾ ಇದೆ, ದಂಡಹಸ್ತ ಸುಪ್ರಸನ್ನ ಕಮಂಡಲುಧರಸ್ತಥ ತವಾಗ್ರೇ ಬ್ರಹ್ಮಚರ್ಯೋಯಂ ಸೋಯಂ ಪಶ್ಯ ಸಮಾಗತಃ. ದಂಡ ಕಮಂಡಲುಧಾರಿಯಾಗಿದ್ದಾನಲ್ಲ ಈ ಬ್ರಾಹ್ಮಣ, ಇವನಿಗೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಬ್ರಹ್ಮಚರ್ಯ ಅನ್ನೋದು ಬೇಕೇ ಬೇಕು. ಧರ್ಮ ಇದು ಕಡೆ. ಅಲ್ಲಿಗೆ ಇವೆಲ್ಲ ಧರ್ಮದ ರೂಪಗಳು ಯಾವ ರೀತಿ? ಧರ್ಮದ ಜೊತೆಯಲ್ಲಿರ್ತಕ್ಕಂಥ ಇವರೆಲ್ಲ ಬ್ರಾಹ್ಮಣರೇ ಆಗಿದ್ದಾರಂತೆ. ಧರ್ಮವನ್ನು ಎಲ್ಲರೂ ಕೂಡ ಅನುಸರಿಸಲೇಬೇಕು. ಇವರು ಯಾವಾಗಲೂ ಧರ್ಮದ ಜೊತೆಯಲ್ಲೇ ಇರಬೇಕಾದ್ರೆ ಇವ್ರ ಗುಣಗಳೇ ಹೇಗಿರಬೇಡ. ಈ ಗುಣಗಳನ್ನು ಹೊಂದಿದಾಗ ಧರ್ಮ ನಮ್ಮನ್ನು ಸೇರುತ್ತದೆ ಎನ್ನುವ ಅರ್ಥವೂ ಕೂಡ ಅದರಲ್ಲಿದೆ. ಇನ್ನು ಎರಡನೆಯದು, ಅನ್ಯಂ ಪ್ರಶ್ಯಸ್ವ ವೈತ್ವಂಚ ದೀಪ್ತಿಮತಾಂ ದ್ವಿಜೋತ್ತಮ ಕಪಿಲಂ ಪಿಂಗಲಾಕ್ಷಂಚ ಸತ್ಯಮೇನಂ ದ್ವಿಜೋತ್ತಮ. ಕೆಂಪಗೆ ಹೊಳೆಯುತ್ತಿರುವ ಚಿನ್ನದ ಕಣ್ಣಿನ ಈ ಬ್ರಾಹ್ಮಣನೇ ಸತ್ಯ. ಬ್ರಹ್ಮಚರ್ಯ ಮತ್ತು ಸತ್ಯ ಇವರಿಬ್ಬರು ಪರಿಚಯ ಆಯಿತು. ಇನ್ನು ತಪಸ್ಸು, ಅವನೊಬ್ಬ ಬ್ರಾಹ್ಮಣ ಹೇಗಿದ್ದಾನವನು? ತಪಸ್ಸು ಎನ್ನುವವನೋ ವಿಶ್ವೇ ದೇವತೆಗಳಂತೆ ಹೊಳೆಯುತ್ತಿದ್ದಾನೆ. ಯಾವಾಗಲೂ ಕೂಡ ಸದಾ ಆಶ್ರಯಿಸಿಕೊಂಡಿದ್ದಾನೆ. ಅದೇ ತಪಸ್ಸು. ನೋಡಿ, ಸತ್ಯ ಧರ್ಮದಲ್ಲಿ ಅದೊಂದು ಅಂಗ ಅಂತಲೇ ಹೇಳ್ಬೋದು. ಬ್ರಹ್ಮಚರ್ಯ, ಸತ್ಯ, ತಪಸ್ಸು. ಮತ್ತು ತಾದೃಶಂ ಪಶ್ಯ ಧರ್ಮಾತ್ಮ ವೈಶ್ವದೇವ ಸಮಪ್ರಭಂ ಯತ್ ತಪೋ ಹಿತ್ವಾ ಯಾ ವಿಪ್ರ ಸರ್ವದೇವ ಸಮಾಶ್ರಿತಂ ಏತಂ ಪಶ್ಯ ಮಹಾಭಾಗ ತವ ಪಾರ್ಶ್ವ ಸಮಾಗತಂ ಪ್ರಸನ್ನವಾಗ್ ದೀಪ್ತಿಯುಕ್ತಃ ಸರ್ವಜೀವದಯಾಪರಃ ದಮ ಏವ ತಥಾಯಂತೆ ಯಃ ಪೋಷಯತಿ ಸರ್ವದಾ ಜಟಿಲಃ ಕರ್ಕಶಃ ಪಿಂಗಃ ಕ್ಷತಿ ತೀವ್ರೋ ಮಹಾಪ್ರಭು. ಇವನ್ಯಾರು ಹಾಗಾದರೆ? ದಮ ಎನ್ನುವವನು ಭೂತ ದಯೆಯಿಂದ ತುಂಬಿದ್ದಾನೆ.
ಎಲ್ಲರಿಗೂ, ಪಶು ಪಕ್ಷಿ ಕ್ರಿಮಿ ಕೀಟ ಮಾನವ ಯಾರೇ ಆಗಲಿ ಅವನಿಗೇನೇ ತೊಂದರೆ ಮಾಡಿದ್ರೂ ಕೂಡ ಅವನು ಪ್ರತೀಕಾರ ಮಾಡುವವನಲ್ಲ. ಅದೇ ದಯೆ. ದಯೆಯಿಂದ ತುಂಬಿದ್ದೇ ಪ್ರಸನ್ನವಾಣಿಯನ್ನಾಡುವುದು, ಒಳ್ಳೆಯ ಮಾತನ್ನಾಡುವನು. ಈ ಬ್ರಾಹ್ಮಣ ಸದಾ ಪೋಷಣೆ ನೀಡುತ್ತಿರುವ ದಮ ಅಂತ ಹೇಳ್ತದೆ. ದಮ ಅದೇ ದಯೆ. ಇನ್ನು ಕೈಯಲ್ಲಿ ಖಡ್ಗ ಹಿಡಿದು ಸ್ವಲ್ಪ ನಿಯಮ, ಕಟ್ಟುನಿಟ್ಟಾಗಿರ್ಬೇಕಲ್ಲ, ಅದೊಂದು ಗುಣ. ಆ ನಿಯಮ, ದೇವತೆ ಬ್ರಾಹ್ಮಣ ಅವನು ಕೂಡ ನಿಯಮ ಅಂದ ಕೂಡಲೇ ಎಲ್ಲರೂ ಕೂಡ ಅದಕ್ಕೆ ಒಳಪಡಲೇಬೇಕಾಗಿದೆಯಲ್ಲ. ಆ ಸಡಿಲತೆ ಅನ್ನೋದಿಲ್ಲ ಅದರಲ್ಲಿ. ಅದಕ್ಕೆ ಅವನೇನು ಮಾಡಿದ್ದಾರಂತೆ, ಆ ಬ್ರಾಹ್ಮಣ ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾನೆ, ಸಮಸ್ತ ಪಾಪಗಳಿಗೆ ಶತ್ರು ಎನಿಸಿದ್ದಾನೆ, ಚಿನ್ನದ ಮೈಯನ್ನು ಹೊಂದಿದ್ದಾನೆ, ಜಟಾಧಾರಿಯಾಗಿದ್ದಾನೆ, ಉಗ್ರರೂಪಿಯಾಗಿದ್ದಾನೆ. ಆ ಬ್ರಾಹ್ಮಣನೇ ನಿಯಮ. ನಿಯಮಕ್ಕಷ್ಟಿರಲೇಬೇಕು. ನಿಯಮ ಏನಾದರೂ ಕೂಡ ಈ ರೂಪ ಇಲ್ಲದಲೇ ಹೋದರೆ, ಅಷ್ಟು ಕಠಿಣವಾಗಿದ್ದರೂ ಕೂಡ ಆ ನಿಯಮ ಅನ್ನೋದನ್ನು ನಾವು ಯಾವ ಮಟ್ಟಕ್ಕೆ ಬೇಕೋ ನಮ್ಮ ಲೆವೆಲ್ಗೆ ತಂದ್ಕೊಂಡ್ಬಿಡ್ತೀವಿ, ನಮ್ಮ ಮಟ್ಟಕ್ಕೆ ತಂದ್ಕೊಂಡ್ಬಿಡ್ತೀವಿ ನಿಯಮವನ್ನು. ನಿಯಮದ ಹತ್ತಿರಕ್ಕೆ ಹೋಗಬೇಕೇ ಹೊರತು ನಿಯಮವನ್ನೇ ನಮ್ಮದನ್ನಾಗಿ ಮಾಡಿಕೊಳ್ಳುವುದು ಬೇಡ. ಬೇಕಾದಷ್ಟಿದೆ. ಪೂಜಾ ವ್ರತ ವಿಧಾನದಲ್ಲಾಗಲಿ, ಕ್ರಿಯೆಗಳಲ್ಲಿ, ಕರ್ಮಗಳಲ್ಲಿ, ಅನುಷ್ಠಾನದಲ್ಲಿ, ವಿಚಾರಗಳಲ್ಲಿ ಒಂದು ನಿಯಮ ಅನ್ನೋದಿದೆ. ಅದರ ಹತ್ತಿರಕ್ಕೆ ನಾವು ಹೋಗಬೇಕು. ನಂತರ ಶೌಚ. ಕಮಂಡಲ ದಂತಕಾಷ್ಟಗಳನ್ನು ಹಿಡಿದಿದ್ದಾನೆ, ಸ್ಫಟಿಕದಂತೆ ಹೊಳೆದಿದ್ದಾನೆ. ಈ ಬ್ರಾಹ್ಮಣನೇ ಶೌಚ. ಶುಚಿ ಇರಬೇಕು. ಶೌಚದಲ್ಲಿ ಎರಡು ಬಗೆ, ಅಂತಃಶೌಚ, ಬಾಹ್ಯ ಶೌಚ. ಬಾಹ್ಯ ಶೌಚ ಮೃತ್ತಿಕಾ ಲೇಪನ, ಸ್ನಾನ, ಸಂಕಲ್ಪ ಇವೆಲ್ಲವೂ ಕೂಡ ಸ್ನಾನಾದಿಗಳನ್ನು ಮಾಡೋದು ಬಾಹ್ಯ ಶೌಚ ಆಯಿತು. ಶುದ್ಧ ವಸ್ತ್ರವನ್ನುಡುವುದು, ಮಡಿಯನ್ನುಡುವುದು ಇವೆಲ್ಲವೂ ಕೂಡ ಆಯಿತು. ಶುದ್ಧ ಸ್ಥಳದಲ್ಲಿ ಕುಳಿತುಕೊಳ್ಳೋದು ಇವೆಲ್ಲವೂ ಬಾಹ್ಯ ಶೌಚ, ಸ್ನಾನ, ವಸ್ತ್ರಧಾರಣ. ಅಂತಃಶೌಚ ಯಾವುದು? ಆಂತರಿಕವಾಗಿ ಮನಸ್ಸನ್ನು ನಿರ್ಮಲವಾಗಿ ಯಾವಾಗಲೂ ಕೂಡ ಇಟ್ಕೊಂಡೋದು ಮೊದಲನೇ ಶೌಚ ಅಂತ. ಮನಸ್ಸೇ ಕೆಟ್ಟೋಗ್ಬಿಟ್ರೆ ಇನ್ನೇನ್ರಿ ಮಾಡೋದು? ದೇಹ ಶುದ್ಧಿ, ಒಳಭಾಗ, ಅಂತಃಕರಣಗಳು, ಮನಸ್ಸು, ಪ್ರಸನ್ನತೆ, ಕೋಪ ಅನ್ನೋದಿಲ್ಲದೆ ಇರೋದು ಇವೆಲ್ಲವೂ ಶುಚಿಯ ಲಕ್ಷಣಗಳಾಗಿ ಬರುತ್ತೆ. ನೋಡ, ಬ್ರಾಹ್ಮಣನೇ ಶೌಚ ಎನ್ನುವ. ಇಷ್ಟು ಬ್ರಾಹ್ಮಣರ ಪಯಃ ಕಮಂಡಲು ಕರೋ ದಂತ ಕಾಷ್ಟ ಧರೋ ದ್ವಿಜ ಶೌಚ ಏಷ ಸಮಾಯಾತಃ ಭವತಃ ಸನ್ನಿಧಾವಿಹ. ಪದ್ಮಪುರಾಣ ಹೇಳುತ್ತೆ ಶೌಚ ಯಾವ ರೀತಿ ಇದ್ದಾರೆ ಆ ಬ್ರಾಹ್ಮಣ ಅಂತ. ಧರ್ಮ ದೇವತೆಯ ಜೊತೆಯಲ್ಲಿ ಇಷ್ಟು ಜನ ಬ್ರಾಹ್ಮಣರು ಇದ್ದದ್ದಾಯಿತು. ಇನ್ನು ಸ್ತ್ರೀಯರು, ಇಷ್ಟು ತರುಣಿಯರಿದ್ದಾರಲ್ಲ, ಅವರು ಯಾವ ರೀತಿ ಇದ್ದಾರೆ? ಸತ್ಯ ಎನ್ನುವ ಭೂಷಣದಿಂದ ಅಲಂಕೃತಳಾಗಿದ್ದಾಳೆ ಆ ಸಾಧ್ವಿಯೇ ಶುಶ್ರೂಷೆ. ಶುಶ್ರೂಷೆ ಅಂದ್ರೇನು? ಕನಿಕರ, ಆರೈಕೆ, ಪೋಷಣೆ ಎಲ್ಲ ಸೇರುತ್ತೆ ಶುಶ್ರೂಷೆ. ಕೈಯಲ್ಲಿ ಕಮಲದ ಹೂವನ್ನು ಹಿಡಿದು ಮುಗುಳು ನಗೆ ತುಂಬಿರುವ ಗೌರ ಬಣ್ಣದಿಂದ ಕೂಡಿರುವ ಈ ತರುಣಿ ಇದ್ದಾಳಲ್ಲ, ಇವಳೇ ಕ್ಷಮೆ. ಬಹಳ ಮುಖ್ಯವಾದದ್ದು ಯಾವುದಕ್ಕೆ? ಧರ್ಮಕ್ಕೆ. ಕ್ಷಮ ಇದೆಯಲ್ಲ, ಅವನು ಎಂಥ ಶತ್ರುವೇ ಆಗಿರಲಿ, ಕ್ಷಮ ಅನ್ನೋದು ಇದ್ದರೆ ಅವನೂ ಕೂಡ ತಾನೇ ಒಂದು ಸೆಲ್ಫ್ ವ್ಯಾಲ್ಯೂಯೇಷನ್ ಮಾಡಿಕೊಂಡು, ನಾನು ನಡೀತಾ ಇರೋದು ತಪ್ಪು, ನಾನು ಈ ರೀತಿ ಇರಬಾರ್ದು, ನಾನು ಈ ರೀತಿ ಕೋಪ ಮಾಡ್ಕೋಬಾರ್ದು, ಇವನ ಮೇಲೆ ಮತ್ಸರಬಾರ್ದು, ದ್ವೇಷ ಬೇಡ ಅಂತ ಅವನಾಗಿ ಬಂದು ಸರೆಂಡರ್ ಆಗಿಬಿಡ್ತಾನೆ. ಶತ್ರುವೇನೆ. ಹೊಡೆಯೋದು ಬೇಡ, ಬಡಿಯೋದು ಬೇಡ, ಮಾತಾಡೋದು ಬೇಡ, ದೂಷಿಸೋದು ಬೇಡ. ಕ್ಷಮಾ ಗುಣ ಬಹಳ ಬಹಳ ದೊಡ್ಡದಾದ ಗುಣ, ವಿಶೇಷವಾದ ಗುಣ. ದುರ್ಯೋಧನ ತುಂಬ ದುಷ್ಟ, ಪಾಂಡವರನ್ನು ಕಂಡರೆ ಮಹಾಕ್ರೂರಿ, ಪಾಂಡವರನ್ನ ಕೊಲ್ಲಬೇಕು ಅಂತಲೇ ಇದ್ದಾನೆ. ಅನೇಕ ಬಗೆ ಬಗೆಯ ಉಪಾಯಗಳು, ತಂತ್ರಗಳು, ಯಾವುದೂ ಫಲಿಸಲಿಲ್ಲ. ಇನ್ನಂಥ ದ್ವೇಷ ಇದೆ. ದೂರ್ವಾಸರು ಬಂದರು ಮನೆಗೆ, ಚಾತುರ್ಮಾಸ್ಯ 4 ತಿಂಗಳು ಕಳೆದ್ರು, ಹೋಗಬೇಕು, ಫಲಮಂತ್ರಾಕ್ಷತೆ ಕೊಡಬೇಕು, ಕೊಡ್ತಾ ಇದ್ದಾರೆ. ದುರ್ಯೋಧನ, ಎಷ್ಟು ಚೆನ್ನಾಗಿ ನಾನು ನೋಡ್ಕೊಂಡ್ಯೋ, ಏನು ಕೊಡ್ಲೋ ವರಾನ ಅಂದರು. ಎಷ್ಟು ಬೇಗ ಯೋಚನೆ ಮಾಡ್ಕೊಳ್ತಾನೆ. ದೂರ್ವಾಸರು ಕೋಪಿಷ್ಟರು, ಇವರನ್ನು ನಮ್ಮ ಪಾಂಡವರ ಬಳಿ ಯಾಕೆ ಕಳಿಸಬಾರ್ದು, ನಾನು ಹೋಗಿ ಅನ್ನವನ್ನು ಯಾಚಿಸಲಿ, ಅಕ್ಷಯ ಪಾತ್ರೆಯ ಅನ್ನ ತೀರಿ ಹೋಗಿರಬೇಕು, ಮಧ್ಯಾಹ್ನವಾಗಿರಲಿ,
ಊಟ ಇಲ್ದಲೇ ಇರಲಿ. ಆಗ ದೂರ್ವಾಸರ ಶಾಪ ಕೊಡ್ತಾರೆ, ಪಾಂಡವರು ಸುಟ್ಟು ಹೋಗ್ತಾರೆ. ಇನ್ನಿಷ್ಟು ಬೇಗ ಚಿಂತನೆ ಮಾಡಿದ್ದಾನೆ ಹೇಳ್ದ. ಒಳಗಡೆ ಈ ಚಿಂತನೆ, ಮೇಲ್ಗಡೆ ಮುಖದಲ್ಲಿ ಸ್ವಾಮಿ ನಮ್ಮ ಪಾಂಡವರು ತುಂಬ ಧರ್ಮಿಷ್ಠರು, ತಾವು ಹೋಗಿ ಅವರೆಲ್ಲ ಆತಿಥ್ಯ ಸ್ವೀಕರಿಸಬೇಕು, ಇದೇ ನಾನು ಕೇಳೋ ಫಲ ಅಂದುಕೊಂಡ್ರು ದೂರ್ವಾಸರು. ಅಯ್ಯೋ ಅವಿವೇಕಿ, ಇದನ್ನೇನೋ ನೀನು ಕೇಳೋದು, ಹೇಳಿಬಿಟ್ಟಿದ್ದಾರೆ ಮಾತು, ಒಪ್ಕೊಂಡ್ರು, ಹೋದರು. ತಾನು ಅಷ್ಟರ ಮಧ್ಯದಲ್ಲಿ ಘೋಷಯಾತ್ರೆ, ತಿರ್ಗಾ ದೂರ್ವಾಸರ ಅನುಗ್ರಹ ಮಾಡಿದ್ರು ಅವರಿಗೆ, ಪಾಂಡವರಿಗೆ. ಎಲ್ಲವನ್ನೂ ಕಳೆದು ಪಾಂಡವರನ್ನು ನೋಡ್ಕೊಂಬರ್ಬೇಕು, ಹೀಯಾಳಿಸಬೇಕು, ನಗಬೇಕು ತಿಳ್ಕೊಂಡ. ಪಾಂಡವರು ಸಾಯಲಿಲ್ಲ ಅನ್ನೋದು ಗೊತ್ತಾಯಿತು. ಅಪ್ಪನನ್ನು ಕೇಳಿದ ಧೃತರಾಷ್ಟ್ರನನ್ನು. ಅರಣ್ಯದಲ್ಲಿ ಹಳ್ಳಿಗಳು ಇವೆ, ಗೊಲ್ಲರು ಇದ್ದಾರೆ, ಹಸುಗಳು ಇವೆ, ನಮ್ಮ ಅರಮನೆಯ ಸಂಪತ್ತು, ನಾವೆಲ್ಲ ನೋಡಿಕೊಂಡು ಹಸುಗಳನ್ನ ನೋಡ್ಕೊಂಡು ಬರ್ತೇವೆ, ನೆಪ ಇದು. ಪಾಂಡವರನ್ನು ಚೆನ್ನಾಗಿ ನೋಡಿ ವೈಭವದಿಂದ ಹೋಗೋದು, ಅವರನ್ನು ನಾರುಮಡಿ ಹುಟ್ಟಿರೋದನ್ನು ನೋಡಿ ಹೀಯಾಳಿಸೋದು. ಇದಕ್ಕೆ ನೋಡಿ ಹೇಗಿದೆ. ಎಲ್ಲರೂ ಬಂದರು, ದುಶಾಸನ, ಕರ್ಣ ಮೊದಲಾದವರೆಲ್ಲ ಬಂದರು, ಚತುರಂಗ ಸೈನ್ಯ, ರಾಣಿವಾಸದವರು ಎಲ್ಲರೂ ಬಂದಿದ್ದಾರೆ. ಎಲ್ಲಿ ಹೋದರೂ ಕೂಡ ದುರ್ಯೋಧನನದು ಕ್ರಿಮಿನಲ್ ಮೈಂಡೇ. ಅಲ್ಲೊಬ್ಬ ಗಂಧರ್ವ ಇದ್ದ, ಅವನನ್ನು ಕೆಣಕಿದ, ಸಿಕ್ಕಾಕೊಂಡ. ಚಿತ್ರಸೇನ ಗಂಧರ್ವ ಮಾಯಾ ಬಾಣಗಳನ್ನು ಬಿಟ್ಟ, ಒಂದು ಬಲೆಯನ್ನು ಹಾಕದ, ಬಲೆ ಒಳಗೆ ಕೌರವರೆಲ್ಲ ಸಿಕ್ಕಾಕೊಂಡ್ರು. ಬಂಧನ ಆಯಿತು. ಏನು ಗತಿ ಆಗಬೇಕು? ಆಗ ಭಾನುಮತಿ ಬಂದು ಕೇಳ್ಕೊಳ್ತಾಳೆ, ದುರ್ಯೋಧನನ ಪತ್ನಿ, ಯಾವುದೋ ಆಶ್ರಮ ನೋಡೋಣ, ಯಾರು ಸಹಾಯ ಮಾಡಲಿ ಅಂತ ಬಂದು, ಅದು ಪಾಂಡವರದಾಗಿದೆ, ಬನ್ನಿ ಈ ಥರ ಸಿಕ್ಕಾಕೊಂಡಿದ್ದಾರೆ ಕೌರವರು ಅಂದಾಗ ಏನು ಮಾಡಬೇಕಾವಾಗ ಧರ್ಮರಾಜ ಕ್ಷಮೆ ನೋಡಿ ಹೇಗಿದೆ. ಭೀಮ ದುರ್ಯೋಧನರು ಹೋಗೋದಿಲ್ಲ. ಆಗ ಕ್ಷಮೆಯೇ ಭೂಷಣ. ಮೊದಲು ಹೋಗಿ ನಮ್ಮ ಕೌರವರನ್ನು ಬಿಡಿಸಿ, ಅವರು ಬೇರೆ ಯಾರೂ ಅಲ್ಲ, ನಮ್ಮ ಗೋತ್ರದವರು, ನಮ್ಮ ದಾಯಾದಿಗಳು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಬಂಧುಗಳು. ಅವನು ಎಷ್ಟೇ ಕೆಡುಕಾಗಿದ್ದರೂ ಕೂಡ ಅವನು ಕಷ್ಟದಲ್ಲಿದ್ದಾನೆ ಅಂದರೆ ನಾವು ಅವನಿಗೆ ಸಹಾಯ ಮಾಡಬೇಕು. ಮೊದಲವರನ್ನು ಬಿಡಿಸಿದಾಗ ಬರ್ತಾನೆ ಅರ್ಜುನ, ಬಿಡಿಸ್ತಾನೆ. ಕ್ಷಮೆ ಇರೋದರಿಂದ ಏನಾಯಿತು? ಬಂದ ದುರ್ಯೋಧನ ಆಶ್ರಮಕ್ಕೆ, ಪಾಂಡವರ ಆಶ್ರಮಕ್ಕೆ ಬೆಂಕಿ ಹೊತ್ತಿಸ್ಕೊಂಡು ತಾನೇ ಬೀಳಕ್ಕೆ ಹೋದ. ಅದನ್ನು ಧರ್ಮರಾಜ ತಡೀತಾನೆ. ಘೋಷಯಾತ್ರೆ ಅಂತ ಬರುತ್ತೆ. ಆಗ ಧರ್ಮರಾಜ ಹೇಳ್ತಾನೆ, ಕ್ಷಮಾಗುಣ ಒಂದಿದ್ದರೆ ಎಲ್ಲವೂ ಕೂಡ ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭ್ರಾತ ದಯಾ ಸಖ ಶಾಂತಿ ಪತ್ನಿ ಕ್ಷಮಾ ಪುತ್ರ ಷಡೇತೆ ಮಮ ಬಾಂಧವಾ ಅಂತಾನೆ. ಮಹಾಭಾರತದಲ್ಲಿ ಬರೋ ಶ್ಲೋಕ ಇದು. ಇವರು 6 ಜನ ಧರ್ಮರಾಜನ ಬಂಧುಗಳು ಅಂತೆ. ಯಾರು? ಧರ್ಮವೇ, ಅವನ ಹೆಸರೇ ಧರ್ಮರಾಜ. ಇವರೆಲ್ಲ ಇದ್ದಾರೆ ನೋಡಿ. ಸತ್ಯಂ ಮಾತಾ, ಸತ್ಯವೇ ನನ್ನ ತಾಯಿ. ಪಿತಾ ಜ್ಞಾನಂ, ಜ್ಞಾನವೇ ನನ್ನ ತಂದೆ. ಧರ್ಮೋ ಭ್ರಾತ, ಧರ್ಮವೇ ನನ್ನ ಅಣ್ಣ ತಮ್ಮಂದಿರು. ಧರ್ಮೋ ಭ್ರಾತ. ದಯಾ ಸಖ, ದಯೆಯೇ ನನ್ನ ಸ್ನೇಹಿತ, ದಯಾ ಸಖ. ಶಾಂತಿ ಪತ್ನಿ, ನನ್ನಲ್ಲಿರುವ ಶಾಂತತನವೇ ನನ್ನ ಪತ್ನಿ ಅಂತ ನನ್ನ ಶಾಂತಿ. ಕ್ಷಮಾ ಪುತ್ರ, ನನ್ನಲ್ಲಿರೋ ಕ್ಷಮಾ ಗುಣವೇ ನನ್ನ ಪುತ್ರ ಇದ್ದಂತೆ ಅಂತಾನೆ. ಕ್ಷಮಾ ಗುಣ ಬೇಕಾದಷ್ಟು ಬರುತ್ತೆ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಕಾವ್ಯಗಳಲ್ಲಿ, ಕಥೆಗಳಲ್ಲಿ. ಕ್ಷಮಾ ಗುಣ ಎಂಥ ದುಷ್ಟನನ್ನೂ ಕೂಡ ಬೆಣ್ಣೆಯಂತೆ ಮೃದುವಾಗಿ ಮಾಡಿ ಅವನೇ ಬಂದು ನಮ್ಮ ಕಾಲಿಗೆ ಬೀಳಬೇಕು ಹಾಗೆ ಮಾಡೋ ಗುಣ ಯಾವುದು ಅಂದರೆ ಕ್ಷಮಾ. ಅದೆಲ್ಲಿದೆ? ಧರ್ಮ ಇರೋ ಕಡೆ ಕ್ಷಮಾ ಇರುತ್ತದೆ. ಮುಂದಕ್ಕೆ ಶಾಂತಿ. ಅವಳು ಹೇಗಿದ್ದಾಳೆ? ದಿವ್ಯ ಆಭರಣಗಳಿಂದ ಹೊಳೆಯುತ್ತಾ ಮೊದಲೇ ಶಾಂತಳಾಗಿದ್ದಾಳೆ. ಆ ಚದುರೆಯೇ ಶಾಂತಿ. ಇನ್ನು ಅಕಲ್ಪನೆ ಅಂತ ಅಂದರೆ ಯಾವುದಕ್ಕೂ ಅಪೇಕ್ಷೆ ಪಡೆದಲೇ ಇರೋದು, ದುಷ್ಟವಾದ ಚಿಂತನೆಗಳನ್ನು ಮಾಡದಲೇ ಇರೋದು. ಅದು ಒಂದು ಗುಣ ಧರ್ಮದ್ದು. ಪರೋಪಕಾರ, ಸತ್ಯ, ಮಿತಭಾಷಣ, ಈ ಭೂಷಣಗಳು ಯಾವಾಗಲೂ ಇರಬೇಕಂತೆ. ಪರೋಪಕಾರ, ಕಡುವೈರಿ ಮನೆಗೆ ತಾ ನಡೆದು ಹೋಗಲಿಬೇಕು. ಮೋಸ ಮಾಡುವನ ಹೆಸರು ಮಗನಿಗಿಡಬೇಕು. ಹೇಗ್ರಿ ಇದೆ? ಮೋಸ ಮಾಡೋನ ಹೆಸರು ಮಗನಿಗಿಡಬೇಕಂತೆ. ವೈರಿ ಮನೆಗೆ ತಾ ನಡೆದು ಹೋಗಲಿಬೇಕು. ಹೀಗಿದ್ದಾಗ ಪರೋಪಕಾರ, ಸತ್ಯ, ಮಿತಭಾಷಣ ಬಹಳ ಒಳ್ಳೆಯದು. ಮೌನ ಎಲ್ಲಕ್ಕಿಂತ ಒಳ್ಳೆಯದು. ಆದರೆ ಮೌನ ಆಚರಣೆ ಕ್ಲಿಷ್ಟಕರ, ಸದಾಕಾಲ ಇರೋಕ್ಕಾಗಲ್ಲ. ಯಾರು ಮಾತಾಡಿಸ್ತಾರೋ ಆವಾಗ ಮಾತಾಡಬೇಕೇ ಹೊರತು ನಾವಾಗಿ ನಾವೇ ಮಾತಾಡೋದು. ಯಪ್ಪ ತುಂಬ ಮಾತಾಡ್ತಾ ಇರ್ತಾರೆ, ಅಲ್ಲ. ಅತಿಯಾದ ಭಾಷಣ ಬೇಡ, ಮಿತ ಭಾಷಣ. ಉಪಯೋಗಕ್ಕೆ ತಕ್ಕಂತೆ, ಅನುಕೂಲಕ್ಕೆ ತಕ್ಕಂತೆ ಯಾರಿಗಾದರೂ ಮಾತನಾಡಿಸಿದರೆ ಸರಿಯಾದ ಸ್ಪಷ್ಟವಾದ ಉತ್ತರ. ಮಿತ ಭಾಷಣ, ಅಕಲ್ಪನೆ. ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ಧರ್ಮ ಇದ್ದ ಕಡೆ ಇದಿರಲೇಬೇಕು. ಯಾವುದು? ಶ್ರದ್ಧೆ. ಅವಳು ಹೇಗಿದ್ದಾಳೆ? ಕಮಲದ ಹೂವಿನಲ್ಲಿ ಕುಳಿತಿರುವ
ಅಹಿಂಸೆ ಮಧ್ಯದಲ್ಲಿ. ಕೆಂಪು ಸೀರೆ ಉಟ್ಟು ಮುತ್ತಿನ ಆಭರಣ ತೊಟ್ಟು ಮೋಹಕ ನಗು ಬೀಳುತ್ತಿರುವ ಚಿನ್ನದ ಮೈ ಬಣ್ಣವನ್ನು ಹೊಂದಿರುವ ಇವಳೇ ಶ್ರದ್ಧೆ. ಮಾಡುವ ಕರ್ತವ್ಯದಲ್ಲಿ ತುಂಬ ಆಸಕ್ತಿ ಇರು. ಶ್ರದ್ಧೆ ಯಾವಾಗ ಬರುತ್ತೆ? ಜ್ಞಾನ ಪಕ್ವವಾಗಿದ್ದಾಗ, ವಿಚಾರಗಳನ್ನು ತಿಳಿದಿದ್ದಾಗ, ನಾನು ಮಾಡುತ್ತಿರುವ ಕರ್ತವ್ಯ ಯಾವುದು, ಯಾತಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾರು ಇದನ್ನು ಮೊಟ್ಟ ಮೊದಲು ಇನ್ಸ್ಟಾಲ್ ಮಾಡಿದವರು ಯಾರು, ಇದೆಲ್ಲ ಹಿನ್ನೆಲೆ ತಿಳ್ಕೊಂಡು ಜ್ಞಾನಪೂರಿತವಾಗಿ ಕರ್ಮಗಳನ್ನು ಮಾಡಬೇಕಾದ್ರೆ ಶ್ರದ್ಧೆ ಅವಶ್ಯಕ. ಶ್ರದ್ಧೆಯಾದೇಯಂ ಅಶ್ರದ್ಧೆಯ ಅದೇಯಂ ಉಪನಿಷತ್ ಹೇಳ್ತೇವೆ. ಶ್ರದ್ಧೆಯಿಂದ ಕೆಲಸ ಮಾಡು. ಇನ್ನು ಮುಂದಕ್ಕೆ ಕಮಲದ ಹೂವಿನಲ್ಲಿ ಕುಳಿತಿರುವ ಶ್ಯಾಮಲ ವರ್ಣದ ಇವಳೆ ಅಹಿಂಸೆ ಅಂತ ಹೇಳಿ. ಅಹಿಂಸೆ ಅದು ಧರ್ಮ ಇರೋ ಕಡೆ ಇರುತ್ತಂತೆ. ಯಾವ ಕಾರಣಕ್ಕೂ ಯಾರಿಗೂ ಕಾಯಕ ವಾಚಕ ಮಾನಸಿಕ ಶಾರೀರಿಕವಾಗಿ ಮಾನಸಿಕವಾಗಿ ಮಾತಿನಿಂದಲಾದರೂ ಕೂಡ ಹಿಂಸೆಯನ್ನು ಕೊಡುವುದು ಬೇಡ, ಚುಚ್ಚುವುದು ಬೇಡ. ಹಿಂಸಾ ಪ್ರವೃತ್ತಿ ಇದ್ದರೆ ಧರ್ಮ ಒಲಿಯುತ್ತದೆ. ಹಿಂಸೆ ಅಂತಂದರೆ ಇನ್ನೊಬ್ಬನ್ನು ಹೋಗಿ ನಾವು ಉಳಿಸೋದು, ಅದೊಂದು ರೀತಿದಾಯಿತು. ಸಣ್ಣ ಪುಟ್ಟ ಕ್ರಿಮಿಗಳಾಗಲಿ ನೋಡಿ ಹೇಗಿರಬೇಕು. ಯಾವುದೋ ಒಂದು ಚಿಕ್ಕ ಕ್ರಿಮಿ ಮನೆಯಲ್ಲಿ ಹೋಗ್ತಾ ಇದೆ, ಇನ್ನೇನು ಸತ್ತು ಹೋಗ್ತಾ ಇದೆ ನೋಡೋದು ಕಣ್ಣಿಂದ. ಏನು ಮಾಡಬೇಕು ಅವಾಗ? ತಕ್ಷಣ ಹೋಗಿ ದೇವ್ರ ಮನೆಯಿಂದ ಒಂದು ತೀರ್ಥ ತಂದು ಒಂದು ಉದ್ಧರಣೆ ತೀರ್ಥ ಅದರ ಮೇಲೆ ಹಾಕಿ ಅದರ ಹತ್ರ ಕೂತ್ಕೊಂಡು ಭಾಗವತದ ಒಂದು ಶ್ಲೋಕ ಹೇಳಬೇಕು. ಒಂದು ಕ್ರಿಮಿ ಸಾಯ್ತಾ ಇದ್ರೂ ಕೂಡ ಈ ಪ್ರಜ್ಞೆ ಇರಬೇಕು. ಇದು ಅಹಿಂಸೆ. ಇನ್ನು ಬುದ್ಧಿ ಎಲ್ಲದಕ್ಕೂ ಬೇಕಲ್ರಿ. ಮುಖ್ಯವಾಗಿ ಅದಿಲ್ಲದೆ ಹೋದರೆ ಕೆಲಸ ಯಾವುದ್ರಿ? ಧರ್ಮ ದೇವತೆಯ ಬಳಿಯಲ್ಲಿ ಜ್ಞಾನ ಆನಂದಗಳಿಂದ ಮೈ ಕೈ ತುಂಬಿಕೊಂಡು ಕೆಂಪಗೆ ಹೊಳೆಯುವ ಈ ಮಂಗಳ ಮೈ ಇದ್ದಾಳಲ್ಲ, ಇವಳೇ ಬುದ್ಧಿ. ಎಲ್ಲರಿಗೂ ಶುಭವನ್ನೇ ಕೋರುತ್ತಾ ಲೋಕಕ್ಕೆ ತಾಯಿಯಂತೆ ನಿಂತಿರುವ ವಿಪುಲ ಶ್ರೋಣಿ ಪಯೋಧರೆಯು ಸರ್ವಾಭರಣ ಭೂಷಿತೆಯೂ ಆದ ಇವಳೇ ಮೇಧಾ. ಪ್ರಜ್ಞಾ, ಮೇಧಾ, ಬುದ್ಧಿ, ಮತಿ ಇವಕ್ಕೆಲ್ಲ ವ್ಯತ್ಯಾಸ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಬೋದು ಬುದ್ಧಿ. ಈಗೇನಾಗ್ತಾ ಇದೆ, ನಾನು ಹೇಗಿರಬೇಕು, ಇದು ಮತಿ. ಹಿಂದೆ ಏನಾಗಿತ್ತು, ತಿರ್ಗಾ ತಪ್ಪಾಗಬಾರ್ದು, ಮುಂದೆ ಸರಿ ಹೋಗಬೇಕು ಅಂತಿರೋದು ಪ್ರಜ್ಞೆ. ನೋಡಿ, ಪ್ರಜ್ಞೆ, ಬುದ್ಧಿ, ಮತಿ ಎಲ್ಲ ಎಷ್ಟು ವ್ಯತ್ಯಾಸ. ಇನ್ನು ಪ್ರಜ್ಞೆ ಬಂತು. ಹಂಸಚಂದ್ರರಂತೆ ಹೊಳೆಯುವ ಮೈಯವಳು, ಬಿಳಿ ಸೀರೆ ಹುಟ್ಟಿದ್ದಾಳೆ, ಮುತ್ತಿನ ಹಾರ ತೊಟ್ಟಿದ್ದಾಳೆ, ಪುಸ್ತಕ ಅಕ್ಷಮಾಲೆಗಳನ್ನು ಹಿಡಿದಿದ್ದಾಳೆ. ಆಕೆ ಈ ಪ್ರಜ್ಞೆ. ಇನ್ನು ಎಲ್ಲ ಆಭರಣಗಳಿಂದ ಹೊಳೆಯುತ್ತಿರುವ ವೃದ್ಧ ತಪಸ್ವಿನಿ ಇದ್ದಾಳಲ್ಲ, ಎಲ್ಲಕ್ಕೂ ಹಿರಿಯಳಾಗಿ ಕಾಣ್ತಾ ಇದ್ದಾಳೆ. ಇವಳೇ ದಯೆ. ಇದಿದ್ದ ಕಡೆ ಧರ್ಮ ಇರುತ್ತದೆ, ದಯಾ. ಇದು ನಾನೇ ಧರ್ಮ ದೇವತೆ, ಇಷ್ಟು ಜನ ನನ್ನ ಪರಿವಾರದವರು ಅಂದರೆ ದೂರ್ವಾಸರು ಧರ್ಮವನ್ನು ಕರೆಸಿಕೊಂಡ್ರು. ಧರ್ಮ ಬಂತು ಅಲ್ಲಿಗೆ. ಆ ಧರ್ಮ ಬರಬೇಕಾದ್ರೆ ಆ ಧರ್ಮ ಅನ್ನೋದು ಎಲ್ಲಿರುತ್ತೋ ಇವರೆಲ್ಲ ಅಲ್ಲಿದ್ದೇ ಇರ್ತಾರೆ ಅನ್ನೋ ಅರ್ಥ ಆಯಿತು. ಇವೆಲ್ಲವನ್ನು ಹೊಂದಿದ್ದರೆ ಧರ್ಮ ಇರುತ್ತದೆ, ಹೀಗೂ ಅರ್ಥ ಆಗುತ್ತೆ ನೋಡಿ ಪದ್ಮಪುರಾಣದಲ್ಲಿ. ಬ್ರಹ್ಮಚರ್ಯ, ತಪಸ್ಸು, ದಮ, ನಿಯಮ, ಶುಶ್ರೂಷೆ, ಕ್ಷಮೆ, ಶಾಂತಿ, ಅಹಿಂಸೆ, ಅಕಲ್ಪನೆ, ಶ್ರದ್ಧೆ, ಬುದ್ಧಿ, ಮೇಧಾ, ಪ್ರಜ್ಞಾ, ದಯಾ ಇವೆಲ್ಲ ಇದ್ದರೆ ಅದು ಧರ್ಮ ಎನಿಸಿಕೊಳ್ಳುತ್ತದೆ. ದೂರ್ವಾಸರು ಕೇಳ್ತಾರೆ, ನೀನೇಕೆ ಬಂದೆ, ನನ್ನಿಂದ ಏನಾಗಬೇಕು? ಧರ್ಮ ಹೇಳ್ತು, ನೀನೇಕೆ ಕೋಪಿಸಿಕೊಂಡೆ? ಇವರೆಲ್ಲ ನಿನಗೇನು ಅಪರಾಧ ಮಾಡಿದ್ರು ಹೇಳು. ದೂರ್ವಾಸರು ಹೇಳಿದರು, 1,00,000 ವರ್ಷ ಕಾಲ ಇಂದ್ರಿಯ ನಿಗ್ರಹ, ಶೌಚ, ಕಾಯ ಕ್ಲೇಶಗಳಿಂದ ನಾನು ಕಠಿಣ ತಪಸ್ಸನ್ನು ಮಾಡಿದ್ದೇನೆ. ನೋಡು, ನನ್ನ ಈ ಶರೀರ ಎಷ್ಟು ಕೃಶವಾಗಿದೆ, ತಪಸ್ಸಿನಿಂದ ಸೊರಗಿ ಹೋಗಿದೆ ನೋಡು. ಆದರೂ ನಿನ್ನ ಮನ ಕರಗಲಿಲ್ಲ, ನಿನಗೆ ಕೋಪ. ಧರ್ಮ ಹೇಳುತ್ತೆ, ನೀನು ತಿಳಿದವ, ನೀನು ನಾಶ ಹೊಂದಿದರೆ ಲೋಕ ಉಳಿದೀತೆ, ಕ್ಲೇಶ ಪಡಬೇಡ. ತಪಸ್ವಿಯು ತಪಸ್ಸು ಮಾಡುತ್ತಲೇ ಸಾವನ್ನಪ್ಪಿದರೂ ಕೂಡ ಅವನಿಗೆ ಪರಲೋಕದಲ್ಲಿ ಸುಖವನ್ನು ಕೊಡುತ್ತೇನೆ. ಧರ್ಮ ಹೇಳ್ತಿರೋ ಮಾತು ಇದು. ಇದನ್ನೇ ಕೃಷ್ಣ ಹೇಳೋದು, ಸ್ವಧರ್ಮೇ
ನಿಧನಂ ಶ್ರೇಯ. ತನ್ನ ಧರ್ಮದಲ್ಲೇ ಆಚರಣೆ ಮಾಡಿ ಅದರಲ್ಲೇ ಇದ್ದರೆ ಅದರಲ್ಲಿರೋ ಆನಂದ ಅಷ್ಟಿಷ್ಟಲ್ಲ. ಏನು ಸಾಧನೆಯೇ ಮಾಡ್ಕೊಂಬಕ್ಕಾಗಲಿಲ್ವಲ್ಲ ಅಂದ್ರೇನು? ಸಂಪತ್ತು ಸುಖ ಏನೂ ಬರಲೇ ಇಲ್ವಲ್ಲ. ನಾನು ಈ ಧರ್ಮದಲ್ಲೇ ಇದ್ದುಬಿಟ್ಟು ಈ ಕ್ಲಿಷ್ಟತನದಲ್ಲೇ ನಾನು ಹೋಗ್ಬಿಟ್ನಲ್ಲ, ಸಾವು ಹತ್ತಿರ ಬರ್ತಿದೆಯಲ್ಲ, ಏನೂ ಗಳಿಸಿಡ್ಲಿಲ್ವಲ್ಲ, ನನಗೇನು ದ್ರವ್ಯ ಇಲ್ವಲ್ಲ ಅಂತೇನಾದ್ರು ಅಂದುಕೊಂಡಾಗ ಆ ಧರ್ಮವನ್ನೇ ಅನುಸರಿಸಿ ಅದರಲ್ಲೇ ಸಾವನ್ನಪ್ಪಿದರೆ ಅದೇ ಒಂದು ಶ್ರೇಯಸ್ಸಂತೆ. ಸ್ವಧರ್ಮೇ ನಿಧನಂ ಶ್ರೇಯ. ಅದನ್ನೇ ಇಲ್ಲಿ ಹೇಳೋದು. ತಪಸ್ವಿಯು ತಪಸ್ಸನ್ನು ಮಾಡುತ್ತಲೇ ಸಾವನ್ನಪ್ಪಿದರೂ ಕೂಡ ಅವನಿಗೆ ನಾನು ಪರಲೋಕದಲ್ಲಿ ಸುಖವನ್ನು ಕೊಡುತ್ತೇನೆ ಎಂತು ಧರ್ಮ. ಇದು ನನ್ನ ನೀತಿ. ಆದರೆ ಇನ್ನೊಂದು ಕೇಳು ಎಲೆ ಈ ಮುನಿಯೇ ಅಂತು ದುರ್ವಾಸರಿಗೆ. ಮೊದಲು ಕಷ್ಟವನ್ನು ಕೊಟ್ಟು ಆಮೇಲೆ ಸುಖವನ್ನು ಕೊಡುವುದು ಇದು ನನ್ನ ನೀತಿ, ಧರ್ಮದ ರೀತಿ ಅಂತದು. ಮೊದಲು ಕಷ್ಟ ಆಮೇಲೆ ಸುಖ ಪಡ್ಬೋದು. ಮೊದಲು ಸುಖವನ್ನು ಕೊಟ್ಟು ಆಮೇಲೆ ಕಷ್ಟವನ್ನು ಕೊಡುವುದು ಅದು ಪಾಪದ ನೀತಿ ಅಂದರು. ಪಾಪ ನೀತಿ ಅದೇನೆ. ಕುಂತಿ ಅದೇ ಮಾತು ಹೇಳ್ತಾಳೆ, ಕೃಷ್ಣನಿಗೆ ಹೇಳ್ತಾಳೆ ಮಾತನ್ನು. ನೀನು ನಮ್ಮ ಅಣ್ಣನ ಮಗ, ವಸುದೇವನ ಮಗ, ಏನು ಹೇಳಿ ನನ್ನ ಕ್ಷೇಮವನ್ನು ನೋಡು. ಒಂದು ಮಾತು ಹೇಳ್ತೀನಿ ಕೃಷ್ಣ. ಏನಮ್ಮ? ಸುಖ ಬಂದು ಕಷ್ಟ ಮಾತ್ರ ಬರಬಾರ್ದು. ಕಷ್ಟ ಬಂದು ಸುಖ ಬರಲಿ. ಬೆಳಕು ಬಂದು ಕತ್ತಲು ಬಂದರೆ ಬಲು ಕಷ್ಟ. ಕತ್ತಲಾಗಿ ಬೆಳಕು ಬರಲಿ ಜೀವನದಲ್ಲಿ, ಅದು ಬಲು ಒಳ್ಳೆಯದು ಅಂತಾಳೆ. ಅದೇ ಧರ್ಮ ಕೊಡೋದಿಲ್ಲಿ. ಕಷ್ಟಪಟ್ಟು ಸುಖ ಪಡೋಣ, ಸುಖ ಪಟ್ಟುಬಿಟ್ಟು ಕಷ್ಟ ಪಡೋದು ಇದೆಲ್ಲ ಹೊಂದ್ಕೊಳ್ಳೋಕ್ಕಾಗೋದೇ ಇಲ್ಲ. ದುರ್ವಾಸರು ಕೇಳಿದ್ರು, ಎಲೈ ಧರ್ಮರಾಜ, ತಪಸ್ಸಿನಿಂದ ಕ್ಲೇಶ ಪಡುತ್ತಿರುವವರಿಗೆ ನೀನೆಂದೂ ಸುಖವನ್ನು ಕೊಟ್ಟಿಲ್ಲ. ತಪಸ್ಸು ಮಾಡ್ತಿರೋರಿಗೆ ಬರೀ ಕಷ್ಟನೇ ಕೊಡ್ತಾ ಇದೀಯ. ಪರಲೋಕದಲ್ಲಿ ಸುಖ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ಅದನ್ನು ಯಾರು ನಂಬಿದ್ದಾರೆ? ಕ್ಲೇಶ ಪಡುತ್ತಿರುವವರು ಕ್ಲೇಶ ಪಡ್ತಲೇ ಇರಬೇಕು, ಸುಖ ಪಡುತ್ತಿರುವವರು ಸುಖ ಪಡ್ತಲೇ ಇರಬೇಕು. ಒಬ್ಬನು ಒಳ್ಳೆಯ ಕೆಲಸ ಮಾಡಿದರೆ ಅದರ ಸತ್ಫಲ ಉಣ್ಣುವವನು ಇನ್ನೊಬ್ಬನಿದ್ದಾನೆ. ಒಂದು ಜನ್ಮದಲ್ಲಿ ಸುಖವನ್ನು ಕಷ್ಟವನ್ನು ಅನುಭವಿಸಿದರೆ ಆ ಕಷ್ಟ ಸಾಕಪ್ಪ ಅಂತ ಅದೇ ಜನ್ಮದಲ್ಲೇ ಸುಖವನ್ನು ಕೊಡಬಾರ್ದ? ಮುಂದಿನ ಜನ್ಮಕ್ಕೆ ಯಾವುದಕ್ಕೋ ಕೊಡ್ತೀನಿ ಅಲ್ಲ. ಹಾಗಾದರೆ ಒಂದು ಜನ್ಮದಲ್ಲಿ ಕಷ್ಟವನ್ನು ಪಟ್ಟರೆ ಅದರ ಫಲವನ್ನು ಅದೇ ಜನ್ಮದಲ್ಲೇ ಯಾಕೆ ಮುಗಿಸ್ಕೋಬಾರ್ದು? ಇನ್ನೊಂದು ಜನ್ಮದ ತನಕ ಹೇಗೆ ತಗೊಂಡೋಗ್ಬೇಕು? ಅದನ್ನು ಮುಂದಿನ ಅಧ್ಯಾಯಗಳಲ್ಲಿದೆ. ಕರ್ಮ ಅಂದ್ರೇನು? ಪಾಪಕರ್ಮ ಪುಣ್ಯಕರ್ಮ ಒಂದೇ ಜನ್ಮಕ್ಕೆ ಮುಗಿಯಲ್ಲ. ಮುಂದಿನ ಜನ್ಮಗಳಿಗೂ ಕೂಡ ಇರ್ತಾ ಹೋಗ್ತಾ ಇರ್ತಾರೆ ಮಾತಾಡಿಕೊಂಡು. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ದೇವರು ನನ್ನ ಚೆನ್ನಾಗಿ ಇಟ್ಟಿದ್ದಾನೆ ಅಂತ ನಿಜ ಒಪ್ಕೊಳ್ಳೋಣ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರೋ ಈ ಜನ್ಮದಲ್ಲಿ ಕೊಟ್ಟ. ಅಲ್ಲಿಗೆ ಪುಣ್ಯ ಮಾಡಿದ್ರಿ ಒಳ್ಳೆಯದಾಯಿತು, ಆ ಪುಣ್ಯ ಈ ಜನ್ಮಕ್ಕೂ ಬಂತು, ಅದನ್ನು ನೆನೆಸ್ಕೋತೀರಿ ಒಳ್ಳೆಯದು. ಪಾಪ ಬರಬಾರ್ದ? ಹಾಗಾದರೆ ಪುಣ್ಯ ಜೊತೆಯಲ್ಲಿ ಪಾಪವೂ ಹಾಗೆಯೇ ಯಾವ ಜನ್ಮಗಳಲ್ಲಿ ಏನು ಪಾಪ ಮಾಡಿದ್ನೋ ಅನುಭವಿಸಲೇಬೇಕು. ಅಲ್ಲಿಗೆ ಜನ್ಮದ ಸುಖ ದುಃಖಗಳು ಪಾಪ ಪುಣ್ಯದ ಫಲ ಜನ್ಮದಿಂದ ಜನ್ಮಕ್ಕೂ ಕೂಡ ಪ್ರವಹಿಸುತ್ತದೆ. ಎಲ್ಲಿಯ ತನಕ? ಅಂತ್ಯದವರೆವಿಗೂ ಕೂಡ. ಒಬ್ಬ ನೌಕರ ಒಂದು ಕಚೇರಿಯಲ್ಲಿ ಕೆಲಸದಲ್ಲಿದ್ದಾನೆ ಅಂದರೆ ಅವನಿಗೆ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಯಿತು ಅಂದು ಕೂಡ್ರೆ ಇನ್ನೊಂದು ಸೆಕ್ಷನ್ಗೋ, ಇನ್ನೊಂದು ಶಾಖಾ, ಇನ್ನೊಂದು ಕಚೇರಿ ಬ್ರ್ಯಾಂಚ್ಗೆ ಹೋದ ಅಂದರೆ, ಇನ್ನೊಂದು ಸ್ಥಳಕ್ಕೆ ಹೋದ ಅಂದರೆ ರಿಟೈರ್ಡ್ ಆಗೋ ತನಕಲೂ ಕೂಡ ಹೋಗ್ತಲೇ ಇರ್ತಾನೆ. ವರ್ಗವಾಗಿ ಅವನ ಜೊತೆಯಲ್ಲಿ ಸರ್ವೀಸ್ ರಿಜಿಸ್ಟ್ರು ಹೋಗ್ತಲೇ ಇರುತ್ತೆ. SR ಅಂತ ಕರೀತೀರಿ, ಸೇವಾ ಪುಸ್ತಕ. ಯಾವಾಗ ಸರ್ವೀಸ್ ರಿಜಿಸ್ಟ್ರು ಹೋಗ್ತಾ ಇರುತ್ತೋ ಅದರಂತೆ ಈ ಪಾಪ ಪುಣ್ಯಗಳೂ ಕೂಡ ಜೀವದ ಜೊತೆಯಲ್ಲಿಯೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನು ಅನುಭವಿಸಲೇಬೇಕು. ಹಾಗಾದರೆ ಈ ಶರೀರದಲ್ಲಿ ಮಾಡುವ ಪಾಪವನ್ನು ಈ ಶರೀರದಲ್ಲಿಯೇ ಉಣ್ಣಬೇಕು. ಅದು ಹೇಗದು ಸಾಧ್ಯ? ಮುಂದಕ್ಕೆ ಒಂದು ಮಾತು ಬರುತ್ತೆ. ಒಬ್ಬ ಶ್ರೇಷ್ಠಿ ತುಂಬ ಸಂಪಾದನೆ ಮಾಡಿದ್ದಾನೆ, ಬಹಳ ಸಂಪಾದನೆ ಮಾಡಿದ್ದಾನೆ, ಧರ್ಮವಂತ, ವರ್ತಕ. ಇಬ್ಬರು ಗಂಡು ಮಕ್ಕಳು. ಕರೆದ ಮಕ್ಕಳು ಬೆಳೆದ ದೊಡ್ಡವರಾದರು. ಹೇಳಿದ ಮಕ್ಕಳಿಗೆ, ಅದು ಪದ್ಮಪುರಾಣದಲ್ಲೇ ಬಂದಿದೆ ಅದು, ಮಕ್ಕಳ್ರ ನೀವು ಚಿಂತೆ ಮಾಡಬೇಡಿ, ಬೇಕಾದಷ್ಟು ಅನುಭವಿಸ್ರಿ, ಬೇಕಾದಷ್ಟು ದುಡ್ಡಿದೆ, ಹಣ ಇದೆ, ಸಂಪತ್ತಿದೆ, ನೀವು ದುಡಿಮೆ ಮಾಡಲೇಬೇಡಿ. ಆದರೆ ಧರ್ಮವನ್ನು ಮಾತ್ರ ಬಿಡಬೇಡಿ, ಅಧರ್ಮದ ಕಡೆಗೆ ಮಾತ್ರ ಹೋಗಬೇಡಿ ಇಂದ. ಬೇಕಾದಷ್ಟು ಬುದ್ಧಿವಾದ ಹೇಳ್ದ.
ಅಪ್ಪ ಉಪದೇಶ ಕೊಟ್ಟ, ಹೀಗೆ ಬದುಕಿ ಅಂತ ಹೇಳ್ದ, ಸತ್ತು ಹೋದ. ಈ ಇಬ್ಬರು ಮಕ್ಕಳು ಅಪ್ಪನ ಮಾತು ಕೇಳಬೇಕಲ್ಲ, ಬೇಕಾದಷ್ಟಿತ್ತಲ್ಲ ಸಂಪತ್ತು ಮನೆಯಲ್ಲಿ. ಅಪ್ಪನ ಮಾತು ಒಂದೂ ನಡೆಸಲಿಲ್ಲ, ಧರ್ಮದ ಕಡೆಗೆ ಹೋಗಲಿಲ್ಲ. ಯಾವ್ಯಾವುದು ಅಧರ್ಮದ ಕೆಲಸ ಇದೆ ಅದನ್ನು ಹೋಗಿ ಹೋಗಿ ಹುಡುಕಿ ಮಾಡಿದ್ರು. ಅವರು ಮಾಡಿದ ಅಧರ್ಮಕ್ಕೆ ಇನ್ಯಾವುದೋ ಪ್ರಾಯಶ್ಚಿತ್ತವೇ ಇಲ್ಲ. ಇನ್ನೆಂಥ ಪಾಪ ಕಾರ್ಯಗಳು ಮಾಡಿದ್ದಾರೆ ಅವರಿಬ್ಬರೂ, ಅಷ್ಟು ಪಾಪ ಮಾಡಿದ್ರು. ಯಾವಾಗ ಅಧರ್ಮಕ್ಕೆ ನಿಂತರೋ ಸಂಪತ್ತೆಲ್ಲ ಹಾಳಾಯಿತು. ಬೇಕಾದಷ್ಟು 100 ಕುಟುಂಬಗಳಿಗೆ ಕೊಡುವಷ್ಟು ಹಣ ಇವರಿಗೆ ಉಣ್ಣಕ್ಕೆ ಉಡಕ್ಕಿಲ್ದಾಗ ಆಯಿತು. ಇನ್ನೇನು ಸ್ಥಿತಿಗೆ ಬಂದರು ಅಧರ್ಮಕ್ಕೆ ಹೋದರೆ? ಆಗ ಯಾವಾಗ ಇನ್ನು ಇದೆ ಜನ್ಮ ಇದೆಯಲ್ಲ, ಕಳಿಬೇಕಲ್ಲ ಜೀವನವನ್ನು. ಕಳ್ಳತನ ಮುಂದಿನ ಹಂತ, ಅದೂ ಸಿಕ್ಕಲಿಲ್ಲ. ಮುಂದೆ ಕೊಲೆ, ಸುಲಿಗೆ, ಪಾಪಕಾರ್ಯ, ವ್ಯಭಿಚಾರ ಮಾಡಬಾರದ್ದು, ತಿನ್ನಬಾರದ್ದು ಎಲ್ಲ ಮಾಡಿಬಿಟ್ರು. ಪಾಪ ಇನ್ನೇನಾಗಬೇಕಿನ್ನು ಹೇಳಿದಲಾಗ್ಲೇ ಅವರು ಮಾಡಿದ, ಇಬ್ಬರು ಅಣ್ಣ ತಮ್ಮಂದರು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಆಗ ಇಬ್ಬರು ಅರಣ್ಯದಲ್ಲಿ ಒಂದು ಕಡೆ ಸುಮ್ಮನೆ ಇದ್ದಾರೆ. ಅಣ್ಣನನ್ನು ಹುಲಿ ಕೊಂದುಬಿಡ್ತು, ತಮ್ಮನಿಗೆ ಹಾವು ಕಚ್ಚಿತು. ಇಬ್ಬರು ಸತ್ರು ಏಕಕಾಲದಲ್ಲಿ. ಇಬ್ಬರ ಜೀವಗಳು ಬಂದು ಯಮನ ಮುಂದೆ ನಿಂತವು. ಯಮಧರ್ಮ ವಿಚಾರಣೆ ಮಾಡ್ದ. ಆಯಿತು, ಇಬ್ಬರದು ವಿಚಾರಣೆ ಆಯಿತು. ಕರೆದ ದೂತರನ್ನು, ಅಣ್ಣನನ್ನು ಸ್ವರ್ಗಕ್ಕೆ ಹಾಕಿ, ತಮ್ಮನನ್ನು ನರಕಕ್ಕೆ ಹಾಕಿ. ಬಂದ ದೇವದೂತ ಅಣ್ಣನನ್ನು ಎಳ್ಕೊಂಡು ಹೋದ ಸ್ವರ್ಗಕ್ಕೆ. ಹೋಗ್ತಾ ಇದ್ದಾನೆ, ಕೇಳ್ತಾನೆ ಅವನು ಅಣ್ಣ ದೇವದೂತನನ್ನು, ಯಾಕಯ್ಯ ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀಯೇ? ನಾನು ನನ್ನ ತಮ್ಮ ಸಮಾನವಾದ ಪಾಪಗಳು ಮಾಡಿದ್ದೇವೆ. ಅವನಿಗೆ ಯಾಕೆ ನರಕ, ನನಗೆ ಯಾಕೆ ಸ್ವರ್ಗ? ಇಲ್ಲ ನನ್ನನ್ನು ನರಕಕ್ಕೆ ಹಾಕ್ರೆ, ಇಲ್ಲ ಅವನನ್ನು ಸ್ವರ್ಗಕ್ಕೆ ತಗೊಂಡು ಬನ್ನಿ, ನಾನೇನಂಥ ಒಳ್ಳೆ ಕೆಲಸ ಮಾಡಿದ್ದೀನಿ. ಆಗ ದೇವದೂತ ಹೇಳ್ತಾನ್ರಿ, ಪುಣ್ಯಲೋಕಗಳಿಗೆ ಹೋಗಬೇಕಾದ್ರೆ ಯಾವ ಯಾವ ಸತ್ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾನೆ ಅವನು. ಭಾಳ ಚೆನ್ನಾಗಿದೆ ಆ ಸಂವಾದ, ಅದು ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತದೆ. ಆಗ ಬೇಕಾದಷ್ಟು ಹೇಳ್ದ ದೇವದೂತ. ಅವನು ಹೇಳ್ತಾನೆ, ಅಣ್ಣ ನೀನು ಹೇಳಿರುವ ಒಂದು ಪುಣ್ಯ ಕಾರ್ಯವನ್ನು ನಾನು ಮಾಡಿಲ್ವಲ್ಲೋ ಮಹಾರಾಯ, ನಾನು ಮಾಡಿರೋ ಪಾಪಗಳೆಲ್ಲ ಬೇಕಾದ್ರೆ ಹೇಳ, ನಾನು ಅಷ್ಟು ಪಾಪ ಮಾಡಿದರೂ ಕೂಡ ನನಗೆ ಸ್ವರ್ಗ ಯಾತಕ್ಕೆ ಎಂದಾಗ ಮುಂದಕ್ಕೆ ಸಂವಾದ ತುಂಬ ದೀರ್ಘವಾಗಿ ನಡೆಯುತ್ತೆ. ಆಗ ಕೊನೆಯದು ಹೇಳ್ತೀನಿ. ಆಗ ದೇವದೂತ ಹೇಳ್ದ, ನೀನು ಸ್ವರ್ಗಕ್ಕೆ ಹೋಗುತ್ತಿರುವುದು ಈ ಜನ್ಮದಿಂದ ಮಾಡಿದ ಪಾಪಕ್ಕಲ್ಲ, ಹಿಂದಿನ ಜನ್ಮಗಳಲ್ಲಿ ನೀನು ಒಂದು ಕಾರ್ಯ ಮಾಡಿದ್ದೆ, ಪುಣ್ಯ ಕಾರ್ಯ, ಅದಕ್ಕೆ ಅಂದ. ಹಬ್ಬ, ಹಿಂದಿನ ಜನ್ಮದಲ್ಲಿ ನಾನು ಅಂಥ ಒಳ್ಳೆ ಪುಣ್ಯ ಮಾಡಿದ್ದೀನಿಯೇ, ಏನು ಅಂದ. ಅವನು ಹೇಳ್ತಾನೆ ದೇವದೂತ, ಈ ಹಿಂದಿನ 24ನೇ ಜನ್ಮದಲ್ಲಿ, ಅಬ್ಬಾ ಎಷ್ಟು ದುರುಕ್ ಹೋದ, 24ನೇ ಜನ್ಮದಲ್ಲಿ ಮಾಘ ಮಾಸದಲ್ಲಿ ಒಂದು ದಿನ ಯಮುನಾ ನದಿ ಸ್ನಾನ ಮಾಡಿದ್ದೆ, ಅದಕ್ಕೆ ನನಗೆ ಪುಣ್ಯ ಅಂದ. ನೋಡ್ರಿ, ಮಾಘ ಮಾಸದ ಸ್ನಾನ ಎಷ್ಟು ಪುಣ್ಯಕರ, ಅದರಲ್ಲೂ ಯಮುನಾ ನದಿ ಸ್ನಾನ ಒಂದು ದಿನ ಮಾಡಿದ್ದು ಸೂರ್ಯೋದಯದಲ್ಲಿ, ಆ ಪುಣ್ಯಕ್ಕೆ ಹೌದೇ, ಅದಕ್ಕೆ ನನಗೆ ಸ್ವರ್ಗವೇ, ನನ್ನ ತಮ್ಮ ಬರೋಕ್ಕಾಗಲ್ವೇ ಸ್ವರ್ಗಕ್ಕೆ? ನೀನು ಮಾಡಿರೋ ಪುಣ್ಯವನ್ನು ಅವನಿಗೆ ಕೊಡು, ಬರ್ತಾನೆ ಅವನು. ಏನು ಮಾಡಿದ್ದೀನಿ ಹೇಳು? ಇನ್ನೂ ಹೇಳ, ಆ 24 ಜನ್ಮದಿಂದ ಇನ್ನೂ ಹಿಂದಿನ ಜನ್ಮ, ಬಹಳ ಹಿಂದಕ್ಕೆ ನೀನು ಒಬ್ಬ ಬ್ರಾಹ್ಮಣನಾಗಿದ್ದೆ, ಸದಾಚಾರ ಸಂಪನ್ನನಾಗಿದ್ದೆ, ಸ್ನಾನ, ಜಪ, ತಪಸ್ಸು, ವೇದಾಧ್ಯಯನ, ದೇವರ ಪೂಜೆ, ದಾನ ಮಾಡ್ತಿದ್ದೆ. ನಿನ್ನ ಮನೆಯ ಅಂಗಳಕ್ಕೆ 4 ಜನ ಮುನಿಗಳು ಬಂದು ನಿಂತುಕೊಂಡ್ರು, ಭಿಕ್ಷೆ ಬೇಡಿದ್ರು. ದೇವರ ಪೂಜೆ ಮಾಡಿದವನು ನೀನು ಒಂದು ಮುಷ್ಟಿ ಅನ್ನವನ್ನು ಅವರಿಗೆ ದಾನ ಮಾಡಿದೀಯ. ಆ ಒಂದು ಮುಷ್ಟಿ ಅನ್ನದಾನ ಮಾಡಿದ ಫಲ ಪುಣ್ಯ ನಿನ್ನ ತಮ್ಮನಿಗೆ ಕೊಡು, ಅವನು ಬರ್ತಾನೆ ಸ್ವರ್ಗಕ್ಕೆ ಅಂದರು. ಅಲ್ಲಿಗೆ ಅರ್ಥ ಏನು? ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಒಂದೊಂದು ಪುಣ್ಯ ಕಾರ್ಯಗಳೂ ಕೂಡ ಅದು ಮುಂದಕ್ಕೆ ಪ್ರವಾಹವಾಗಿ ಬಂದು ಎಂದಿಗಾದರೂ ಕೂಡ ನಮ್ಮನ್ನು ರಕ್ಷಿಸುತ್ತದೆ ಅನ್ನೋದಕ್ಕೆ ಪದ್ಮಪುರಾಣ ಜನ್ಮ ಜನ್ಮಗಳಲ್ಲಿ ಪಾಪ ಪುಣ್ಯಗಳ ವಿಶ್ಲೇಷಣೆಗೆ ಬಂತು. ಹಾಗೆ ಇಲ್ಲಿ ಹೇಳ್ತಾರೆ, ಮೊದಲೇ ಜ್ಞಾಪಕ ಬಂತು, ಹೇಳಿಬಿಟ್ಟೆ ನಾನು ಅದನ್ನು. ಈ ಶರೀರದಲ್ಲಿ ಮಾಡುವ ಪಾಪ ಈ ಶರೀರದಲ್ಲಿಯೇ ಉಣ್ಣಬೇಕು. ಉಣ್ಣಬಹುದು, ಸಾಧ್ಯ ಇಲ್ಲ. ಕಾರಣ, ಒಂದೊಂದು ದಿನಕ್ಕೆ 3 ಜನ್ಮಕ್ಕಾಗುವಷ್ಟು ಪಾಪ ಮಾಡ್ತಾ ಇದ್ದೇವೆ. ಒಂದು ದಿನಕ್ಕೆ 3 ಜನ್ಮ, ಎಷ್ಟು ದಿನಗಳು ಎಷ್ಟು ಪಾಪಗಳಾಗ್ತಾ ಬಂತು. 14 ವರ್ಷದ ತನಕ ನಾವು ಮಾಡುವ ಪಾಪಗಳನ್ನು ಭಗವಂತ ಕ್ಷಮ ಮಾಡ್ದ. 14 ವರ್ಷದ ನಂತರ ಜ್ಞಾನತಃ ಅಜ್ಞಾನತಃ ಸಂಭಾವಿತಾನಾಂ ಪಾಪಾನಾಂ, ಅದು ಇನ್ನೆಷ್ಟು ಪಾಪಗಳು ಮಾಡ್ತಿದ್ದೆವು. ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕೋ, ಸೃಷ್ಟಿಗೊಡೆಯನೇ ಎನ್ನನ್ನು ಉದ್ಧರಿಸಬೇಕೋ.
ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಬಿಡದೆ ಅನ್ಯರ ಋಣವ ಅಪಹರಿಸಿದೆ. ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡೆ ಹಗೆ ಮಾಡಿದೆನೋ ಸ್ವಾಮಿ. ಸ್ನಾನ ಜಪ ಹೋಮಗಳ ಮಾಡದೆಲೆ ಮೈಗೆಟ್ಟೆ, ಧ್ಯಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಏನ ಹೇಳಲಿ ಪರರ ಮಾನಿನಿಗೆ ಮನಸ್ಸಿಟ್ಟೆ, ಶ್ವಾನ ಸೂಕರನಂತೆ ಹೊರದೆ ಹೊಟ್ಟೆ. ಇಷ್ಟು ಪಾಪ ಪಟ್ಟಿನೇ ಕೊಡ್ತಾರೆ. ಸಿರಿರಮಣ ತವ ಚರಣ ದೊರಕುವುದು ಹೆಂಗಿನ್ನು, ಪರಮ ಪಾಪಿಷ್ಠ ನಾನು. ಆದ ಕಾರಣ ಅದೆಷ್ಟೆಷ್ಟು ಜನ್ಮಗಳಲ್ಲಿ ಮಾಡಿರುವ ಪಾಪ ಪುಣ್ಯಗಳೋ ಅದರ ಫಲವನ್ನು ಉಣ್ಣಲೇಬೇಕು. ಮುಂದಕ್ಕೆ ಹಾಗಾದರೆ ಪುಣ್ಯ ಮಾಡಿದಾಗ ಸ್ವರ್ಗಲೋಕ ಪುಣ್ಯಲೋಕಗಳು ಪ್ರಾಪ್ತಿ, ಪಾಪ ಮಾಡಿದಾಗ ನರಕ. ಪುಣ್ಯ ತೀರಿದ ಬಳಿಕ ಇಲ್ಲಿಗೇ ಬರಬೇಕು. ಸ್ವರ್ಗವೂ ಕೂಡ ಶಾಶ್ವತವಲ್ಲ. ಪಾಪವೂ ಬೇಡ, ಪಾಪಕರ್ಮವೂ ಬೇಡ, ಪುಣ್ಯಕರ್ಮವೂ ಬೇಡ. ಅದೇ ಮೋಕ್ಷಕ್ಕೆ ಸಾಧನ. ಪುಣ್ಯಲೋಕದ ಮಾರ್ಗವೇ ಬೇರೆ, ಮೋಕ್ಷದ ಸಾಧನೆಯ ಮಾರ್ಗವೇ ಬೇರೆ. ಪುಣ್ಯವನ್ನು ಗಳಿಸಿಕೊಳ್ಳುವುದೇ ಬೇರೆ, ಸಾಧನೆಯೇ ಬೇರೆ. ಅದನ್ನು ಹೇಳ್ತಾ ಬರ್ತಾರೆ. ಇದು ಯಾವನ್ಯ ನೀನು ನನ್ನ ಶಾಪಕ್ಕೆ ತುತ್ತಾಗ್ತೀಯಾ ಅಂತ ದೂರ್ವಾಸರು ಧರ್ಮಕ್ಕೆ ಹೇಳ್ತಾರೆ. ಧರ್ಮ ಹೇಳುತ್ತೆ, ಕೋಪ ಅನ್ನೋದೇ ಇಲ್ವಲ್ಲ. ಮುನಿಯೇ, ನನಗೆ ಶಾಪ ಕೊಡ್ತಾ ಇದೀಯಾ? ಈ ಕಾರ್ಯಗಳನ್ನ ನಾನು ಜೀವರಲ್ಲಿ ನಿಂತು ಮಾಡಿಸ್ತೀನಿ ಅಂತ ಕೊಡು. ನನ್ನನ್ನು ಶಪಿಸು, ದಾಸಿ ಪುತ್ರನನ್ನಾಗಿಯೂ ಮಾಡು, ಇಲ್ಲ ರಾಜನನ್ನಾಗಿಯೂದರೂ ಮಾಡು, ಇಲ್ಲ ಚಂಡಾಲನನ್ನಾದರೂ ಮಾಡು, ಏನಾದರೂ ಮಾಡು. ಧರ್ಮದೇವತೆ ಕೇಳ್ತೀನಿ. ಆಗ ದೂರ್ವಾಸರು ಹೇಳ್ತಾರೆ, ನಿನ್ನನ್ನು ಮೂರೂ ರೀತಿ ಮಾಡ್ತೀನಿ ಅಂದರು. ಶಾಪ, ಮೂರಕ್ಕೂ ಶಾಪ ಕೊಡ್ತೀನಿ ಅಂದರು. ಯಾವುದೋ ಶಾಪ ಕೊಟ್ಟು ಹೊರಟೋದ್ರು. ಆಗ ಈ ಸೋಮಶರ್ಮ ಸುಮನೆ ಇವರ ಸಂವಾದದ ಆವಾಗ ಹೇಳ್ತಾಳೆ ಸುಮನೆ, ರಾಜನಾಗಿ ಹುಟ್ಟಬೇಕಲ್ಲ. ಹಾಗಾದರೆ ಈ ಧರ್ಮ ಭರತ ಕುಲದಲ್ಲಿ ಚಂದ್ರವಂಶದಲ್ಲಿ ಯುಧಿಷ್ಠಿರ ಧರ್ಮರಾಜನಾಗಿ ಹುಟ್ಟಿದ. ಯಮಧರ್ಮ ಧರ್ಮರಾಜ ಧರ್ಮದಲ್ಲಿ. ದಾಸಿ ಪುತ್ರನನ್ನಾಗಿಯೂ ಮಾಡು ಅಂದ್ರಲ್ಲ, ವಿದುರನನ್ನಾಗಿ ಮಾಡಿದ. ವಿದುರ ದಾಸಿ ಪುತ್ರ ವಿದುರ. ಮತ್ತು ಚಂಡಾಲನನ್ನಾಗಿ ಮಾಡು ಅಂತ ಹೇಳಿದ್ರಲ್ಲ, ಆವಾಗ ಹರಿಶ್ಚಂದ್ರನ ಕಥೆಯಲ್ಲಿ ಬರುತ್ತಂತಹ ಆ ಸ್ಮಶಾನದ ರಕ್ಷಕನಾಗಿ ಅವನೊಂದು ಹೆಸರು ಬರುತ್ತೆ, ವೀರಬಾಹು ಅಂತ. ಆಗ ಯಮಧರ್ಮನ ರೂಪವೇ ಅವನನ್ನಾಗಿ ಮಾಡಿದ. ಇಲ್ಲಿ ಮಹಾಭಾರತದಲ್ಲಿ ಈ ಧರ್ಮ ಎರಡು ರೂಪದಲ್ಲಿ ಬಂತು. ಒಂದು ಯಮಧರ್ಮ ಅಲ್ಲ, ಒಂದು ಧರ್ಮರಾಜ, ಒಂದು ವಿದುರನಾಗಿ ಬಂದಿದ್ದಾನೆ. ಆವಾಗ ಇವನಿಗೆ ಯುಧಿಷ್ಠಿರ ಅಂತ ಇಲ್ಲಿ ಕರೆದರು. ಯಾಕೆ ಇವನಿಗೆ ಯುಧಿಷ್ಠಿರ ಅನ್ನೋ ಹೆಸರು ಯಾತಕ್ಕೆ ಬಂತು? ಯುದ್ಧದಲ್ಲಿಯೂ ಕೂಡ, ಯುದ್ಧ ಅಂದರೆ ಸುಮ್ಮನೆ ಏನ್ರಿ, ಉದ್ವೇಗ, ಆತಂಕ, ಆ ರೌದ್ರತನ, ತನ್ನವರನ್ನು ರಕ್ಷಣೆ ಮಾಡ್ಕೋಬೇಕು, ಶತ್ರುಗಳನ್ನು ಕೊಲ್ಲಬೇಕು, ಹೇಗಿರುತ್ತೆ. ಆ ಯುದ್ಧ ಭೂಮಿಯಲ್ಲಿಯೂ ಕೂಡ ಸ್ಥಿರವಾದ ಮನಸ್ಸನ್ನು ಉಳ್ಳವನಾದ್ದರಿಂದ ಇವನಿಗೆ ಯುಧಿಷ್ಠಿರ ಅಂತ ಹೆಸರು ಬಂದಿದೆ. ಯುಧಿಷ್ಠಿರ ಧರ್ಮರಾಜ, ಧರ್ಮಕ್ಕೆ ಪ್ರಾಶಸ್ತ್ಯ ಕೊಡುವವರು. ಆ ಧರ್ಮ ಅವನಲ್ಲಿರುವ ಕಾರಣವೇ ಪರಮಾತ್ಮ ದ್ವಾರಕೆಯಿಂದ ಅದೆಷ್ಟು ಬಾರಿ ಬರ್ತಿದ್ನೋ ಅವರ ಕ್ಷೇಮ ವಿಚಾರಿಸ್ಕೊಂಡು ಹೋಗೋಕ್ಕೆ, ಪಾಂಡವರ ಕ್ಷೇಮವನ್ನು ವಿಚಾರಿಸೋದಕ್ಕೆ ಧರ್ಮ ಇರೋದಕ್ಕೆ. ಇನ್ನು ದಾಸಿ ಪುತ್ರ ವಿದುರ, ಅವನು ಯಾಕೆ ಧರ್ಮವಾಗಿ ಹುಟ್ಟಬೇಕಾಗಿ ಬಂತು? ಬರ್ತಾ ಸತ್ಯವತಿ ಕೇಳ್ತಾಳೆ ಭೀಷ್ಮನನ್ನು, ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ಬರು ಹೋಗ್ಬಿಟ್ರು ಕಣೋ, ಅಂಬಿಕೆ ಅಂಬಾಲಿಕೆ ಇಬ್ಬರು ಸೊಸೆಯರಿದ್ದಾರೆ, ಭೀಷ್ಮ ಗಂಡು ಮಕ್ಕಳಿಲ್ಲ, ಸೊಸೆಯರಿದ್ದಾರೆ, ಸಂತಾನ ಮುಂದುವರಿಬೇಕು, ದೊಡ್ಡ ಅರಮನೆ ಸಂಸ್ಥಾನ, ಏನು ಸುಮ್ಮನೆ ಅಲ್ಲ ಕಣೋ ನಮ್ಮ ಸಾಮ್ರಾಜ್ಯ. ಸವತಿ ಮಗ ಆಗಬೇಕಲ್ಲ, ಗಂಗೆಯ ಮಗ ಭೀಷ್ಮ, ಸತ್ಯವತಿ ಚಿಕ್ಕಮ್ಮ ಆಗಬೇಕು ಭೀಷ್ಮನಿಗೆ. ಭೀಷ್ಮ ವಿವಾಹ ಆಗೋ, ಲಗ್ನ ಆಗೋ, ಸಂತಾನವಾಗಲಿ, ಮುಂದುವರಿಯಲಿ ವಂಶ. ಭೀಷ್ಮ ಎಂಥ ಪಾತ್ರ, ಭೀಷ್ಮ ಹೆಸರೇ ಬಂದ್ಬಿಟ್ಟಿದೆ ಭೀಷ್ಮ ಅಂತ. ಚಿಕ್ಕಮ್ಮ, ನಿನ್ನನ್ನು ಮದುವೆ ಮಾಡಿಸಿ ನಮ್ಮ ಅಪ್ಪನಿಗೆ ತಂದು ಮದುವೆ ಮಾಡಿಸಿದ್ನಲ್ಲ, ಲಗ್ನ ಮಾಡಿಸಿದ್ನಲ್ಲ, ಆಗಲೇ ನಾನು ನಿಮ್ಮ ಅಪ್ಪನ ಬಳಿ ಪ್ರತಿಜ್ಞೆ ಮಾಡಿದ್ದೇನೆ, ನಾನು ವಿವಾಹ ಆಗೋಲ್ಲ, ಸಾಮ್ರಾಜ್ಯದ ಮೇಲೆ ಯಾವ ಹಿಡಿತವೂ ನನಗಿಲ್ಲ, ಸುಮ್ಮನೆ ಇರ್ತೇನೆ, ಆಪತ್ಕಾಲದಲ್ಲಿ ಉಪದೇಶ ಕೊಡ್ತೇನೆ ಹೊರತು ನಾನು ಮದುವೆನೂ ಆಗಲ್ಲ, ರಾಜನೂ ಆಗಲ್ಲ. ಮತ್ತು ಏನೂ ಮಾಡಬೇಕು ಹಾಗಾದರೆ ಭೀಷ್ಮ? ಸತ್ಯವತಿ ಪಾತ್ರ ಏನ್ರಿ ಅದರಲ್ಲಿ ಆದಿಪರ್ವದಲ್ಲಿ. ಆಗ ತಕ್ಷಣ ಮೌನವಾಗಿಬಿಟ್ಟ ಭೀಷ್ಮ. ಸತ್ಯವತಿ ನೆನೆಸ್ಕೊಂಡ, ಅವತ್ತು ಹುಟ್ಟಿದ್ನಲ್ಲ ಯಮುನಾ ನದಿಯಲ್ಲಿ ಮಗು, ವೇದವ್ಯಾಸ ಹುಟ್ಟಿದ್ನಲ್ಲ, ಬದರಿಕಾಶ್ರಮದಲ್ಲಿ ಇದ್ದಾನಲ್ಲ, ಹೇಳಿದ್ನಲ್ಲ ನನ್ನನ್ನು ನೆನೆಸಿಕೋ ಅಂತ ಹೇಳಿದ್ನಲ್ಲ, ತಕ್ಷಣ ನೆನೆಸ್ಕೊಳ್ಳು. ವೇದವ್ಯಾಸರು ಬಂದೇ ಬಿಟ್ರು, ಬೆಳಕಾಯಿತು. ಯಾಕಮ್ಮ ಕರೆದೆ, ಏನು ಸಮಾಚಾರ?
ಪರಿಸ್ಥಿತಿಯೆಲ್ಲ ಹೇಳಿದ್ಲು ಸತ್ಯವತಿ. ಹೌದಾ, ನಿನ್ನ ಸೊಸೆಯರಿಗೆ ಸಂತಾನವಾಗಬೇಕಾ, ನಾನು ಅನುಗ್ರಹ ಮಾಡಬೇಕಾ? ಆಯಿತು, ನೀನು ನನ್ನ ಅಮ್ಮ ಹೇಳ್ತಾ ಇದೀಯಾ, ನಿನ್ನ ಮಾತು ನಡೆಸ್ಕೊಡ್ಬೇಕು. ಅಂಬಿಕೆ ಅಂಬಾಲಿಕೆ ನಿನ್ನ ಸೊಸೆಯರು 1 ವರ್ಷ ಕಾಲ ವಿಷ್ಣು ಪಂಚಕ ವ್ರತ ಏಕಾದಶಿ ಅನುಷ್ಠಾನ 1 ವರ್ಷ ಪೂರ್ತಿ ಇದೆಲ್ಲ ಆಚರಣೆ ಮಾಡಲಿ, ಅವರ ಗರ್ಭ ಶುದ್ಧಿಯಾಗಲಿ, ನಾನು ಅನುಗ್ರಹಿಸುತ್ತೇನೆ ಎಂದರು ವೇದವ್ಯಾಸರು. ಆಗ ಸತ್ಯವತಿ ಹೇಳ್ತಾಳೆ, ಇಲ್ಲಪ್ಪ, 1 ವರ್ಷದ ತನಕ ನಾನು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಮಗು ವೇದವ್ಯಾಸ ಬೇಗ ಸಂತಾನ ಆಗಬೇಕು. ಆಗ ವೇದವ್ಯಾಸರು ಇದರ ಫಲ ಅನುಭವಿಸ್ತೀಯ ತಗೋ ಅಂದರು. ಒಬ್ಬಳಿಗೆ ಕುರುಡು ಮಗ ಹುಟ್ಟದ, ಒಬ್ಬಳಿಗೆ ಮೈಯೆಲ್ಲ ತೊನ್ನು, ಮೈಯೆಲ್ಲ ಬಿಳಿ ಚರ್ಮ, ಬಿಳಿ ರೋಗ. ಏನಾಯಿತು ನೋಡಲು ಸತ್ಯವತಿ, ಏನು ಹುಟ್ಟದ, ಇಂಥ ಮಕ್ಕಳು ಹುಟ್ಟುಬಿಟ್ರಲ್ಲ, ಮಗು ವೇದವ್ಯಾಸ ಏನೋ ಹೀಗಾಯ್ತಲ್ಲೋ, ಇನ್ನೊಂದು ಸರಿ ಒಳ್ಳೆ ಅನುಗ್ರಹ ಮಾಡಿ ಒಳ್ಳೆ ಸತ್ಪುತ್ರನನ್ನು ಕೊಡೋ, ಈಗಲಾರು ವ್ರತ ಮಾಡಿಸ್ತೀಯಾ ಅಂತ ಕೇಳಿದ್ರು ವೇದವ್ಯಾಸರು. ಸತ್ಯವತಿ ಒಪ್ಪಿಕೊಂಡ್ಲು, ಆಯಿತು ಅಂದ್ಲು. ಒಬ್ಬ ಸೊಸೆಯನ್ನು ಕರೆದ್ಲು, ಇಬ್ಬರಲ್ಲಿ ಒಬ್ಬಳನ್ನು, ನೀವು ಈ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿದ್ಲು. ಒಪ್ಕೊಂಡ್ಲು ಸೊಸೆ ಅತ್ತೆಯ ಬಳಿಯಲ್ಲಿ. ಅಯ್ಯೋ, ಈ ಉಪವಾಸ ಎಲ್ಲ ನಾನು ಯಾಕೆ ಮಾಡಬೇಕು ಅಂತ ಒಬ್ಬ ದಾಸಿನ ಕರೆದ್ಲು. ನೀನೆಲ್ಲ ಮಾಡೋ ಅನುಷ್ಠಾನನ? ಅತ್ತೆ ಕೇಳಿದ್ಲು, ವ್ರತ ಮಾಡ್ತಾ ಇದೀಯಾ? ಹ್ಞೂ ಮಾಡ್ತಾ ಇದ್ದೀನಿ ಅಂದ್ಲು. ಮಾಡ್ತಿರೋಳು ಯಾರು? ದಾಸಿ. ದಾಸಿ ವ್ರತವನ್ನು ಅನುಷ್ಠಾನ ಮಾಡಿದ್ಲು, ಭಯಭಕ್ತಿಯಿಂದ ವೇದವ್ಯಾಸರನ್ನು ಸೇವಿಸಿದಳು, ಅನುಗ್ರಹವಾಯಿತು. ಹುಟ್ಟಿದವನೇ ವಿದುರ, ಯಮಾಂಶ. ಅಲ್ಲಿಗೆ ಮಹಾಭಾರತ ಕಥೆಯಲ್ಲಿ ಧರ್ಮದೇವತೆ 2 ರೂಪದಲ್ಲಿ, ಒಂದು ಧರ್ಮರಾಜ, ಒಂದು ವಿದುರ. ಅದಕ್ಕೆ ವಿದುರ ಎಷ್ಟೇ ಸಮಯ ಬಂದರೂ ಕೂಡ ಧರ್ಮದ ಮೇರೆ ತಪ್ಪುವವನಲ್ಲ. ಧರ್ಮ ಎಲ್ಲಿದೆಯೋ ಅಲ್ಲಿ ಅವನು ಮಾತಾಡ್ತಾನೆ. ಮಹಾಭಾರತದ ಮುಖ್ಯ ಉದ್ದೇಶ ಏನು? ಇಡೀ ಸ್ಲೋಗನ್, ಮೇಯ್ನ್ ವಾಕ್ಯ, ಪ್ರಧಾನ ವಾಕ್ಯ ಯಾವುದಪ್ಪ ಅಂದರೆ, ಇಡೀ ಮಹಾಭಾರತದಲ್ಲಿ ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮ ಇರುತ್ತದೆಯೋ ಅಲ್ಲಿ ಜಯ ಇರುತ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಇದೇ ಮುಖ್ಯವಾದ. ಮಹಾಭಾರತದಲ್ಲಿ ಕೌರವರ ಪಾಂಡವರ ಕಥೆ ಒಂದು ಸ್ವಲ್ಪ ಮಾತ್ರ ಅಷ್ಟೇ. ವೇದವ್ಯಾಸ ಭಗವಂತ ಧರ್ಮವನ್ನು ತುಂಬಿಬಿಟ್ಟಿದ್ದಾನ್ರಿ. 18 ಪರ್ವದಲ್ಲಿ ಯಾವ ಅಧ್ಯಾಯ ನೋಡ್ತೀರಿ? ಧರ್ಮ ಧರ್ಮ, ಅಷ್ಟು ಧರ್ಮದ ವಿಚಾರಗಳನ್ನು ಸ್ವಾಮಿ ಕೊಟ್ಟಿದ್ದಾನೆ. ಹೀಗೆ ಧರ್ಮದೇವತೆ 3 ರೂಪವನ್ನು ತೆಗೆದುಕೊಂಡಿದ್ದಾಯಿತು. ಸೋಮಶರ್ಮ ಮತ್ತು ಸುಮನೆ ಇವರ ಸಂವಾದ ಇನ್ನೂ ಮುಂದುವರಿಯುತ್ತೆ ಈ ಭೂಮಿ ಖಂಡದಲ್ಲಿ. ಬ್ರಹ್ಮಚರ್ಯ ಅಂದರೆ ಏನು ಅಂತ ಅದಕ್ಕೆ ಒಂದು ವಿವರಣೆ ಕೊಡ್ತಾರೆ. ಧ್ಯಾನ ಜ್ಞಾನಗಳಲ್ಲಿ ನಿರತವಾಗಿರಬೇಕು, ಪಾಪ ಭೀರು ಆಗಿರಬೇಕು, ಯತಿಯಾದವನು ಸತ್ಯನಿಷ್ಠನಾಗಿರಬೇಕು. ಹೆಣ್ಣು ಮರದ ಬೊಂಬೆಯಲ್ಲಿಯೂ ಸಹ ಹೆಣ್ಣಿನ ಆಕೃತಿಯನ್ನು ನೋಡಬಾರದು ಅಂತಿದೆ ಸನ್ಯಾಸಿಯಾದವನು. ಮರದ ಬೊಂಬೆ, ಹೆಣ್ಣಿನ ಮರದ ಬೊಂಬೆಯನ್ನು ನೋಡಬಾರದಂತೆ. ಇನ್ಯಾವ ರೀತಿ ಇರಬೇಕು? ಅದು ಬ್ರಹ್ಮಚರ್ಯ ಅಂತ. ಅದು ಯತಿ ಮಾಡೋ ಬ್ರಹ್ಮಚರ್ಯ. ಇನ್ನು ಬ್ರಹ್ಮಚರ್ಯಾಶ್ರಮದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮದಲ್ಲಿಯೂ ಬ್ರಹ್ಮಚರ್ಯ ಇದೆ. ಅದೆಲ್ಲವನ್ನು ಹೇಳಿದರು. ಮತ್ತು ತಪಸ್ಸು, ಕಾಮಕ್ರೋಧಗಳನ್ನು ಬಿಟ್ಟು ಎಲ್ಲ ಪ್ರಾಣಿಗಳಿಗೂ ಉಪಕಾರ ಮಾಡುತ್ತಾ ಸದಾಚಾರ ನಿರತನಾಗಿರುವುದೇ ತಪಸ್ಸು. ಸದಾಚಾರ ಅದು ಇನ್ನೊಂದು ಬೇರೆ ವಿಚಾರ ಮುಂದಿನ ಭಾಗಗಳಲ್ಲಿ ಬರುತ್ತೆ. ಸದಾಚಾರ ಪದ್ಮಪುರಾಣದಲ್ಲಿ ವೇದವ್ಯಾಸ ಭಗವಂತ ದೀರ್ಘವಾಗಿ ತಂದುಬಿಟ್ಟಿದ್ದಾನೆ 4 ಆಶ್ರಮಕ್ಕೆ. ಬ್ರಹ್ಮಚಾರಿಗಳು ಹೇಗಿರಬೇಕು, ಗೃಹಸ್ಥರು ಹೇಗಿರಬೇಕು, ಸದಾಚಾರ, ವಾನಪ್ರಸ್ಥ, ಸನ್ಯಾಸ. ಸದಾಚಾರ ನಾವು ಅದನ್ನು ಅನುಸರಿಸಿದ್ರೆ ಕಣ್ರಿ ನಮ್ಮ ಜೀವನ. ಇಲ್ದಲೇ ಹೋದರೆ ದುರಾಚಾರ, ದುರಂತವೇ ನಮಗಿರ್ತಕ್ಕಂಥದ್ದು. ಸದಾಚಾರದ ಕಡೆಗೆ ಬರ್ತಾ ಹೋಗಬೇಕು. ಸ್ಮೃತಿಗಳನ್ನು ಉಲ್ಲೇಖ ಮಾಡಿ, ಸ್ಮೃತಿ ಶ್ರುತಿ ಹರೇ ರಾಜ್ಞ ಅಂತ. ಶ್ರುತಿ ಸ್ಮೃತಿಗಳಲ್ಲಿ ಏನೇನಿದೆ ಅದೆಲ್ಲವನ್ನು ಕೂಡ ಮಧ್ವಾಚಾರ್ಯರು ಕೊಡ್ತಾರೆ. ಅದೇ ಸದಾಚಾರ ಸ್ಮೃತಿ. ಬಹಳ ವಿಶೇಷ ಇದೆ. ಸದಾಚಾರ ಯಾವ ರೀತಿ ಅನುಸರಿಸಬೇಕು, ಸದಾಚಾರ ನಿರತನಾಗಿರುವುದೇ ತಪಸ್ಸು ಅಂತ ಬಂತು. ಇನ್ನು ಸತ್ಯ, ಪರಸ್ತ್ರೀ ಪರದ್ರವ್ಯಗಳಿಗೆ ಆಸೆ ಪಡೆದಿರುವುದೇ ಸತ್ಯ ಅಂದ್ಬಿಡ್ತು ವಿವರಣೆ. ಮತ್ತು ಹಸಿದವನಿಗೆ ಒಂದು ತುತ್ತು ಅನ್ನ ಕೊಟ್ಟರೂ ಕೂಡ ಅದೇ ಒಂದು ದೊಡ್ಡ ದಾನ ಎನಿಸುತ್ತದೆ, ಅನ್ನದಾನ. ಅದರಿಂದ ಮೋಕ್ಷ ದೊರೆಯುತ್ತದೆ ಎಂದರು. ಏನು ದಾನಗಳು ಬರುತ್ತೆ ತುಂಬ, ಅದರಲ್ಲಿ ಅನ್ನದಾನದ ವಿಶೇಷ ಏನು? ಅನ್ನದಾನ ಅದರಲ್ಲಿಯೂ ಕೂಡ ಅನ್ನದಾನ ಬ್ರಾಹ್ಮಣನಿಗೆ ಅಂತಲೇ ಬಂದ್ಬಿಡ್ತು. ಈ 3 ವರ್ಣದವರು, ಕ್ಷತ್ರಿಯ, ವೈಶ್ಯ, ಶೂದ್ರ,
ಈ ಮೂರೂ ವರ್ಣದವರು ಏನೇ ದಾನ ಮಾಡಬೇಕಾದರೂ ಬ್ರಾಹ್ಮಣನಿಗೆ ದಾನ ಮಾಡ್ತಾರೆ. ಕಾರಣ ಏನು? ಈ 4 ವರ್ಣಗಳಲ್ಲಿ ಮೊದಲನೇ ಹೆಸರು ಇವನಿಗೆ ಬಂದಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದಕ್ಕೆ ವಿವರಣೆ ಮಹಾಭಾರತದ ಅರಣ್ಯ ಪರ್ವದಲ್ಲಿ ದೀರ್ಘವಾಗಿ ಸಿಗುತ್ತೆ ನಮಗೆ. ಮಾರ್ಕಂಡೇಯರು ಮತ್ತು ಧರ್ಮರಾಜ ಸಂವಾದ ಮಾಡಬೇಕಾದ್ರೆ ಬ್ರಾಹ್ಮಣ ಧರ್ಮ ಏನು, ಯಾತಕ್ಕೆ ಬ್ರಾಹ್ಮಣನ ಹೆಸರೇ ಮೊದಲು ಬಂದಿದೆ, ಕಾರಣ ಏನು ಅಂದರೆ ಸೂಕ್ಷ್ಮವಾಗಿ ಹೇಳ್ತೀನಿ. ಬ್ರಾಹ್ಮಣ ತನ್ನ ಆತ್ಮೋದ್ಧಾರವನ್ನು ತಾನೇ ಮಾಡಿಕೊಳ್ಳುವುದಲ್ಲದೆ ಈ ಉಳಿದ 3 ವರ್ಣದವರನ್ನು ಉದ್ಧಾರ ಮಾಡ್ತಾನಂತೆ. ಅದಕ್ಕೆ ಮೊದಲು ಅವನ ಹೆಸರು ಬಂದಿರೋದಿರ್ತಕ್ಕಂಥ. ದಾನ ತೆಗೆದುಕೊಳ್ಳುವುದಕ್ಕೆ ಈ 3 ವರ್ಣದವರಿಗೆ ಅವಕಾಶ ಇಲ್ಲ. ಬ್ರಾಹ್ಮಣ ದಾನವನ್ನು ಸ್ವೀಕಾರ ಮಾಡಿ ಆ ಉಳಿದ 3 ವರ್ಣದವರನ್ನು ಉದ್ಧಾರ ಮಾಡ್ತಾನಂತೆ. ಅಲ್ಲಿಗೆ ಬ್ರಾಹ್ಮಣ ಏನು ಹಾಗಾದರೆ ಬಲಭಾಗದಲ್ಲಿ 36,000 ನಾಡಿ, ಎಡಭಾಗದಲ್ಲಿ 36,000 ನಾಡಿ, ಅದಕ್ಕೆ ಇಡ ಅಂತ ಹೆಸರು, ಇನ್ನೊಂದಕ್ಕೆ ಪಿಂಗಳ ಅಂತ ಹೆಸರು, 72,000 ನಾಡಿಗಳು. ಅದರ ಭಗವದ್ರೂಪ ಅಂತರ್ಯಾಮಿ ಇಟ್ಟಿರಬೇಡ. ಹಾಗಾದರೆ ಮಧ್ಯದಲ್ಲಿರುವ ಸುಷುಮ್ನಾ ನಾಡಿ ಬೆನ್ನುಹುರಿಯ ಪಕ್ಕದಲ್ಲಿ ಅದರ ಅಂತರ್ಗತ ಭಗವದ್ರೂಪ. ಅದಲ್ಲದೆ 101 ನಾಡಿಗಳು, ಅದಲ್ಲದೆ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು. ಎಷ್ಟು ಭಗವದ್ರೂಪಗಳಾಯಿತ್ರಿ! ಸಾವಿರಾರು ಭಗವದ್ರೂಪಗಳು. ಇಷ್ಟು ಭಗವದ್ರೂಪಕ್ಕೂ ಕೂಡ ನಾವು ಪ್ರತ್ಯಕ್ಷವಾಗಿ ಊಟ ಮಾಡಿಸೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆ ಬ್ರಾಹ್ಮಣನ ಶರೀರದಲ್ಲಿ ಅಷ್ಟು ಭಗವದ್ರೂಪಗಳು, ನಾಡಿಗತ ಭಗವದ್ರೂಪಗಳು ಇರುವ ಕಾರಣ ಒಬ್ಬ ಬ್ರಾಹ್ಮಣನ ಮನೆಗೆ ಕರೆಸಿ ಅವರಿಗೆ ಕಾಲನ್ನು ತೊಳೆದು ಕುಳ್ಳಿರಿಸಿ ಆಸನ ಕೊಟ್ಟು ಗಂಧಾಕ್ಷತೆ ಕೊಟ್ಟು ತೀರ್ಥ ಕೊಟ್ಟು ಮನೇಲಿರೋದು ಒಂದು ಅನ್ನ ಸಾರು ಮಜ್ಜಿಗೆ ಅಷ್ಟೇ ಆಗಲಿ ಕೊಟ್ಟು ಕೃಷ್ಣಾರ್ಪಣ ಅಂದರೆ ಪರಮಾತ್ಮ ಪ್ರೀತನಾಗ್ತಾನಂತೆ. ಅನ್ನದಾನದ ಮಹತ್ವ ಇನ್ನಿಷ್ಟು ದೊಡ್ಡದಾಗಿರಬೇಡ. ಅನ್ನದಾನ ಏನೋ ಇದು ರೀತಿ ಆಯಿತು. ಇದರ ಪ್ರಾಮುಖ್ಯತೆ ಏನು ಹಾಗಾದರೆ? ಅನ್ನದಾನದ್ದು ಹಾಗಾದರೆ ಆ ಅನ್ನದಾನ ಕೊಟ್ಟವನು ಒಬ್ಬ, ಅನ್ನವನ್ನು ಸ್ವೀಕರಿಸಿದವನು ಒಬ್ಬ. ಬಹಳ ಆನಂದವಾಗುತ್ತೆ, ಸಂತೋಷವಾಗುತ್ತೆ. ಊಟ ಮಾಡೋಕ್ಕೆ ಮುಂಚೆ ಮಾಡೋ ಆಶೀರ್ವಾದವೇ ಒಂದು ರೀತಿ ಇರುತ್ತೆ, ಊಟ ಆದಮೇಲೆ ಮಾಡೋ ಆಶೀರ್ವಾದವೇ ಒಂದು ರೀತಿ ಆಗ್ಬಿಡುತ್ತೆ. ಯಾಕೆ? ಸಂತೋಷವಾಗಿರ್ತಾನೆ. ಊಟ ಆದಮೇಲೆ ಹಸ್ತಿರಲ್ಲ. ಆಯಿತು, ಊಟ ಮಾಡಿದವನು, ಅನ್ನದಾನ ಸ್ವೀಕರಿಸಿದವನು, ಆ ಅನ್ನ ಅವನ ಶರೀರದಲ್ಲಿ ಅದು ಶಕ್ತಿಯಾಗಿ, ಪುಷ್ಟಿಯಾಗಿ, ರಕ್ತವಾಗಿ ಪರಿಣಾಮ ಹೊಂದಿ ಅವನು ಆ ಶಕ್ತಿಯಿಂದ ಏನೇನು ಪುಣ್ಯ ಕಾರ್ಯ ಮಾಡ್ತಾನೋ, ಎಷ್ಟು ದಿವಸ ಇರುತ್ತೆ ಅನ್ನ ರಸ ಅವನ ಶರೀರದಲ್ಲಿ, ಎಷ್ಟು ವರ್ಷಗಳ ಕಾಲ ಆ ಶಕ್ತಿ, ಆ ಜ್ಞಾನ, ಆ ಪುಷ್ಟಿ ಮೇಧಸ್ಸಿನಿಂದ, ಆ ಅನ್ನದ ಬಲದಿಂದ ಅವನು ಎಷ್ಟೆಷ್ಟು ಪುಣ್ಯ ಕಾರ್ಯ ಮಾಡ್ತಾನೋ ಅದೆಲ್ಲ ಇವನಿಗೆ ಬರುತ್ತಂತೆ, ಅನ್ನ ಕೊಟ್ಟವನಿಗೆ. ಅದಕ್ಕೋಸ್ಕರ ಅನ್ನದಾನ ಶ್ರೇಷ್ಠ ಅಂತ ಹೇಳಿದ್ರು ದಾನಗಳಲ್ಲಿ. ಮೇಲಾಗಿ ಅನ್ನದಾನ ಈ ಬ್ರಾಹ್ಮಣನಿಗೆ ಮಾಡುವ ಒಂದು ರೀತಿ, ಉಳಿದ 3 ವರ್ಣದವರಿಗೂ ಮಾಡು ಅಂತಾರೆ. ಎಲ್ರಿಗೂ ಕೂಡ ಅನ್ನ ಹಸಿದಿರುವವರಿಗೆ ತಂತ್ರಸಾರದಲ್ಲಿ ಹೇಳ್ತಾರೆ ಆಚಾರ್ಯರು. ಒಂದು ದೇವತಾ ಪ್ರತಿಷ್ಠಾಪನೆ, ಒಂದು ಮಂದಿರ, ದೇವಾಲಯ ನಿರ್ಮಾಣ ಮಾಡಿದ್ರೆ 48 ದಿನಗಳ ಕಾಲ ಮಂಡಲೋತ್ಸವ ಅಂತ ಮಾಡ್ತೀವಲ್ಲ, 48 ದಿವಸಗಳ ಕಾಲ. ಆ ದಿವಸ, ಆ ಪೀರಿಯಡ್ನಲ್ಲಿ ಯಾರು ಏನು ಅಂತ ಕೇಳಿದಲೆ ಶ್ವಪಚ, ಚಂಡಾಲ, ನಾಯಿ, ಬೇಕಾದ ಪ್ರಾಣಿಗಳು ಎಲ್ಲಕ್ಕೂ ಅನ್ನದಾನ ಮಾಡು ಅಂತ ಹೇಳ್ತಾರೆ ಆಚಾರ್ಯರಾದರು. ಯಾರನ್ನು ಹಿಂದು ಮುಂದೆ ನೋಡಿದರೆ ಆ 48 ದಿವಸಗಳ ಕಾಲ ಅನ್ನವನ್ನು ಯಥೇಚ್ಛವಾಗಿ ದಾನ ಮಾಡಬೇಕನ್ನ ಆ ದೇವಾಲಯದ ಪರಿಸರದಲ್ಲಿ ಅಂತ ಹೇಳಿದ್ರು. ಅನ್ನದಾನ ಇನ್ನೆಷ್ಟು ವಿಶೇಷತೆ! ಅದಕ್ಕೆ ಕಣ್ರಿ ಮೊದಲಿಂದ ಬಂದಿರೋದು ಅನ್ನದಾನ ಮಾಡು, ಬ್ರಾಹ್ಮಣ ಭೋಜನ ಅಂತ ಮಾಡಬೇಕಾದ್ರೆ ಇನ್ನೆಷ್ಟು ವಿಶೇಷತೆ ಇದೆ. ಇದರಿಂದ ಮೋಕ್ಷ ದೊರಕುತ್ತದೆ ಎಂದರು. ಒಂದು ತುತ್ತು ಅನ್ನ ಕೊಟ್ಟರೂ ಕೂಡ ಅದೇ ದೊಡ್ಡ ದಾನವೆನಿಸುತ್ತದೆ. ಎಷ್ಟು ದೊಡ್ಡ ದಾನ ಆಗಿರಬೇಡ. ಹಾಗಾದರೆ ಕುರುಕ್ಷೇತ್ರದ ಒಂದು ಮೂಲೆ, ಅಲ್ಲಿಂದ ಒಂದು ಮುಂಗುಸಿ ತಪ್ಪಿಸಿಕೊಂಡು ಬಂದುಬಿಟ್ಟಿದೆ. ಎಲ್ಲಿಗೆ? ಹಸ್ತಿನಾವತಿಗೆ. ಯುದ್ಧ ಆಗೋಗಿದೆ. ಅಶ್ವಮೇಧ ಯಾಗ ಮಾಡಿಬಿಟ್ಟಿದ್ದಾನೆ ಧರ್ಮರಾಜ. ದಾನ ಕೊಡಬೇಕಾದಷ್ಟು ಕೊಡ್ತಾ ಇದ್ದಾನೆ. ಏನು ಬರೀ ಸುಮಾರು ವೈಕುಂಠ ಸಮಾರಾಧನೆ ಏನ್ರಿ, ಒಬ್ರಿಗೆ ಮಾಡೋ ವೈಕುಂಠ ಸಮಾರಾಧನೆಗೆ ಅಷ್ಟು ದಾನ ಕೊಡೋಕ್ಕೆ ಹೇಳಿದ್ದಾರೆ. ಇನ್ನು ಕುರುಕ್ಷೇತ್ರದಲ್ಲಿ ಸತ್ತಿರೋರು ಎಷ್ಟು ಜನ, ಅವರಿಗೆಲ್ರಿಗೂ ವೈಕುಂಠ ಸಮಾರಾಧನೆ ಅಂದರೆ ಎಷ್ಟು ದಾನ ಕೊಡ್ತಾ ಇದ್ದಾನೆ ಮಹಾನ್ ಭಾವ. ಅದು ಯಾರ ಕಾಲದಲ್ಲಿ? ಕೃಷ್ಣನ ಸಮಕ್ಷಮದಲ್ಲಿ ತುಂಬಿ ಕೊಡ್ತಾ ಇದ್ದಾನೆ. ಮನಸ್ಸು ತೃಪ್ತಿಯಾಗೋ ಅಷ್ಟು ಮಾಡ್ತಿದ್ದಾನೆ ಧರ್ಮರಾಜ. ಭಾಳ ಚೆನ್ನಾಗಿದೆ ಆ ಭಾಗ. ಅಶ್ವಮೇಧಾಧಿಕ ಪರ್ವ ಅದು ಬರೋದು, ಕೊನೆಯಲ್ಲಿ ಬರೋದು. ಆಗ ದಾನ ಎಲ್ಲ ಕೊಡ್ತಿರ್ಬೇಕಾದ್ರೆ ಎಲ್ಲರೂ ಕುಳಿತಿದ್ದಾರೆ ಮೌನವಾಗಿ. ಒಂದು ಮುಂಗ್ಸಿ ಬಂತು. ಏನು? ಧರ್ಮರಾಜ, ಯುದ್ಧದಲ್ಲಿ ಬರುವ
ಚಿಂತೆ ಶೋಕ ಹೋಗೋದಕ್ಕೆ ಯಾಗ ಮಾಡಿದ್ಯಾ? ಅಶ್ವಮೇಧ ಯಾಗ. ಬೇಕಾದಷ್ಟು ದಾನಗಳನ್ನು ಮಾಡಿದ್ಯಾ? ತುಂಬ ದಾನ ಕೊಟ್ಟಿದ್ಯಾ ಅಲ್ವಾ ಅಂತ ಕೇಳ್ತು ಆ ಮುಂಗುಸಿ. ಅದ್ರ ನೋಡಿದ್ರು ಎಲ್ಲ ನೋಡ್ತಾರೆ. ಆ ಮುಂಗುಸಿಗೆ ಈ ಆಕಾರದಲ್ಲಿದೆ. ಅರ್ಧ ಭಾಗ ಮುಂಗುಸಿಯ ಚರ್ಮವೇ ಇದೆ, ಇನ್ನು ಅರ್ಧ ಭಾಗ ಚಿನ್ನ ಆಗಿದೆ. ಚಿನ್ನದಂತೆ ಹೊಳಿತಾ ಇದೆ. ಚಿನ್ನ ಭಾಗ ಚಿನ್ನವೇ. ಏನು ವಿಶೇಷವಾಗಿದೆಯಲ್ಲ ಇದು? ಕೇಳ್ತು ಮುಂಗುಸಿ. ಏ ಧರ್ಮರಾಜ, ನೀನು ಮಾಡಿರುವ ದಾನ ಕುರುಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ ಮಾಡಿರುವ ದಾನಕ್ಕೆ ಸಮ ಅಲ್ಲ ಅಂತ. ಏನ್ರಿ, ಕೈ ತುಂಬ ತುಂಬ ಕೊಟ್ಟಿದ್ದಾನೆ. ಸಾವಿರಾರು ಋಷಿಗಳು ಬ್ರಾಹ್ಮಣರಿಗೆ ಹೇರಳವಾಗಿ ಕೊಟ್ಟಿದ್ದಾನೆ ಧರ್ಮರಾಜ. ಕೃಷ್ಣನ ಸಮಕ್ಷಮದಲ್ಲಿ ಕೊಟ್ಟಿರಬೇಕಾದ್ರೆ ಹೇಗಿರಬೇಡ ಅದು? ಏನು ಆಶ್ಚರ್ಯವಾಗಿದೆಯಲ್ಲ, ಏನು ಹೇಳು ಅಂತ ಕೇಳಿದ್ರು. ಒಂದು ಆಸನ ಕೊಡ್ರೋ? ಆಸನ ಕೊಟ್ಟರು. ಕೂತ್ಕೊಂಡು ಮುಂಗುಸಿ ಹೇಳ್ತಾ ಇದೆ. ಏನು ಹೇಳಾಗಾದರೆ, ಕುರುಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ ಸದಾಚಾರ ನಿಷ್ಠನಾಗಿದ್ದ. ಅತಿಥಿ ಪೂಜಾ ಬ್ರಾಹ್ಮಣನ ಮೊದಲ ಕರ್ತವ್ಯ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ದೊಡ್ಡದು ಅಂದರೆ ಅತಿಥಿ ಪೂಜಾ. ಕರೆ ಅತಿಥಿಯನ್ನು ಮನೆಗೆ ನಿನಗೇನಿರುತ್ತೋ ಅದನ್ನು ಕೊಡು, ನಮಸ್ಕಾರ ಮಾಡು. ಇಷ್ಟು ಅಷ್ಟು ಅಂತಲೇ ಅಲ್ಲ, ನಿನ್ನ ಕೈಲಾದಷ್ಟು. ಅತಿಥಿ ಪೂಜೆ, ಅತಿಥಿ ಸತ್ಕಾರ ಬ್ರಾಹ್ಮಣನಿಗೆ, ಅದು ಗೃಹಸ್ಥನಿಗೆ. ಅವನು ಹಾಗೆ ಅತಿಥಿ ಸತ್ಕಾರ ಇಲ್ಲದೆ ಊಟ ಮಾಡ್ತಾ ಇರಲಿಲ್ಲ. ಆದರೆ ಭಗವಂತನ ಒಂದು ಮಹಿಮೆ, ಕಡು ಬಡತನ, ಭಿಕ್ಷೆ ಬೇಡೋದು, ತರೋದು, ದೇವ್ರ ಪೂಜೆ ಮಾಡೋದು, ಅತಿಥಿಗಳನ್ನು ಕರೆಯೋದು, ಬಡಿಸ್ತಾನೋ, ಮನೆಯವರು, ಹೆಂಡತಿ, ಮಕ್ಕಳು, ಮಗ, ಸೊಸೆ, ಮೊಮ್ಮಕ್ಕಳು, ತುಂಬ ಸಂಸಾರ, ಕುಟುಂಬ. 3 ದಿನಗಳ ಕಾಲ ಏನೂ ಸಿಕ್ಕಲೇ ಇಲ್ಲ ಭಿಕ್ಷಕ್ಕೆ. 4ನೇ ದಿನ ಎಲ್ಲೋ ಒಂದು ಹಿಟ್ಟು ಸಿಕ್ತು. ಇಷ್ಟು ಆ ಹಿಟ್ಟನ್ನು ತಂದು ಇಷ್ಟಿಷ್ಟು ಉಂಡೆ ಮಾಡಿ ದೇವರ ಪೂಜೆ ಮಾಡಿ ದೇವರ ನೈವೇದ್ಯ ಮಾಡಿ ಇನ್ನೇನು ಮನೆಯವರೆಲ್ಲ ಊಟ ಮಾಡಬೇಕು ಅನ್ನೋ ಹೊತ್ತಿಗೆ ನೋಡ್ದ ಯಾರು ಬರ್ತಾರೇನೋ ಅಂತ ಬಾಗಲ್ನಲ್ಲಿ. ಇದ್ದಕ್ಕೆದ್ದಂತೆ ಒಬ್ಬ ಬ್ರಾಹ್ಮಣ ಬಂದ. ಸಂತೋಷವಾಯಿತು ಇವನಿಗೆ, ಯಜಮಾನನಿಗೆ. ಕರೆದ ಒಳಕ್ಕೆ ಬ್ರಾಹ್ಮಣನನ್ನು. ಮನೆಗೆ ಬರುವ ಅತಿಥಿ 5 ಅಗ್ನಿಗಳನ್ನು ಹೊಂದಿರುತ್ತಾನೆ. ಅವನಲ್ಲಿ 5 ಬೆಂಕಿಗಳು ಇರ್ತವೆ, 5 ಅಗ್ನಿಗಳು. ಕಾಲನ್ನು ತೊಳೆಯುವುದು ಅಲ್ಲ, ಕಾಲಿನಲ್ಲಿರುವ ಅಗ್ನಿ. ಕೈಗೆ ನೀರು ಕೊಡುವುದು, ಕೈಯಲ್ಲಿರುವ ಅಗ್ನಿ. ಒಳ್ಳೆ ಮಾತಾಡುವುದು, ಮನಸ್ಸಿನಲ್ಲಿರುವ ಅಗ್ನಿ. ಕುಳಿತುಕೊಳ್ಳೋಕ್ಕೆ ಆಸನ ಕೊಡುವುದು, ದೇಹದಲ್ಲಿರುವ ಅಗ್ನಿ. ಕುಡಿಯೋಕ್ಕೆ ತಿನ್ನಕ್ಕೆ ಏನಾದ್ರು ಕೊಡೋದು, ಜಠರದಲ್ಲಿರುವ ಅಗ್ನಿ. ಈ 5 ಅಗ್ನಿಗಳ ಉಪಶಮನಕ್ಕೆ ಬಂದವರಿಗೆ ಸತ್ಕಾರ ಮಾಡಬೇಕು ಅಂತ ಬಂದಿರೋದು ಮೊದಲಿಂದಲೂ ಕೂಡ. ಕುಳಿತುಕೋ ಅಂದ ಯಜಮಾನ. ಕಾಲು ತೊಳೆದ, ಆಸನ ಕೊಟ್ಟ, ಒಳ್ಳೆ ಊಟದ ಸಮಯ ಅಂದ, ಗಂಧಾಕ್ಷತೆ ಕೊಟ್ಟ, ಎಲೆ ಹಾಕದ. ಆ ಉಂಡೆ ಇತ್ತಲ್ಲ ಭಿಕ್ಷೆಯಿಂದ ತಂದಿದ್ದು ಬಡಿಸ್ತಾ ಇದ್ದಾನೆ. ತಿಂದ ಚೆನ್ನಾಗಿ ತಿಂದುಬಿಟ್ಟ. ಎಲ್ಲ ಬಡಿಸ್ತಾ ಇದ್ದಾನೆ. ಮುಗಿದೇ ಹೋಯಿತು. ಏನು ಮಾಡಬೇಕು ಅವಾಗ? ನಿಸ್ಸಂಕೋಚವಾಗಿ ಹೇಳ್ಬಿಟ್ಟ ಯಜಮಾನ, ಇವತ್ತು ಭಿಕ್ಷೆ ತಂದಿದ್ದೆಲ್ಲ ಮುಗಿದು ಹೋಯಿತು, ಇನ್ನೂ ಬಡಿಸ್ತಾ ಇದ್ದೀನಿ, ಇನ್ನೂ ಊಟ ಮಾಡ್ತಾ ಇದ್ದೀರಿ ನೀವು. ನನ್ನ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ, ಒಳಗಡೆ ಪದಾರ್ಥ ಮುಗಿದೋಗಿದೆ, ನೀವು ಅನ್ಯಥಾ ಭಾವಿಸಬೇಡಿ, ಇನ್ನೂ ನೀವು ಇಲ್ಲೇ ಇರಬೇಕು ಅನೇಕ ದಿನಗಳ ಕಾಲ. ನಾನು ಹೋಗಿ ಭಿಕ್ಷೆ ತಂದು ನಿಮಗೆ ಹೊಟ್ಟೆ ತುಂಬ ಬಡಿಸ್ತೀನಿ ಎಂದ ಯಜಮಾನ. ಇನ್ನೇನಾಗಿರಬೇಡ ಅತಿಥಿ. ಅವಾಗ ಊಟ ಮಾಡಿ ಸಂತೋಷವಾಗಿ ಎತ್ತುಕೊಂಡು ಪಂಚೋತ್ರಿಯಲ್ಲಿ ನೀರನ್ನು ಕುಡ್ದ. ಎಲ್ಲರೂ ಬನ್ನಿ ನಿಮ್ಮ ಮನೆಯವರೆಲ್ಲ ಅಂದ. ನಿಂತುಕೊಂಡ. ಆ ಅತಿಥಿ ಹೇಳ್ತಾನೆ ಯಜಮಾನನಿಗೆ. ಬ್ರಾಹ್ಮಣ ಹೇಳ್ದ, ಎಲ್ಲವೋ ಎಷ್ಟು ಸದಾಚಾರವಂತನೋ, ಮನಸ್ಸಿನಲ್ಲಿ ಸ್ವಲ್ಪವೂ ಕಲ್ಮಶ ಎಂಬುದೇ ಇಲ್ಲ. ಎಷ್ಟು ಚೆನ್ನಾಗಿ ಹೇಳಿದೆ ನೀನು. ಮನೇಲಿ ಇಲ್ಲ ಅಂತ ಹೇಳಿದೆಯಲ್ಲ, ಚಿಂತೆ ಮಾಡಬೇಡಿ. ನೀನು ಮಾಡಿರುವ ಭಕ್ತಿ, ಶ್ರದ್ಧೆ, ಈ ದಾನ ಇದೆಯಲ್ಲ, ಇದು ಮಹಾಪುಣ್ಯಲೋಕಕ್ಕೆ ಪ್ರಾಪ್ತಿ. ನಿಮ್ಮೆಲ್ಲರಿಗೂ ಕೂಡ ಪುಣ್ಯಲೋಕ ಕೊಟ್ಟಿದ್ದೇನೆ, ನಾನು ಬೇರೆ ಯಾರೂ ಅಲ್ಲ ಅಂಥೇಳಿ ಯಮಧರ್ಮನೇ ಅತಿಥಿಯ ರೂಪದಲ್ಲಿ ಬಂದಿದ್ದ. ಅವ ಅದೃಶ್ಯನಾದ. ಇವರೆಲ್ಲ ಪುಣ್ಯಲೋಕಕ್ಕೆ ಹೊರಟರು. ಈ ಮುಂಗ್ಸಿ ಹೇಳ್ತಾ ಇದೆ, ಇಷ್ಟನ್ನೂ ಕೂಡ ನಾನು ಬಿಲದಲ್ಲೇ ಕುಳಿತುಕೊಂಡು ನೋಡ್ತಾ ಇದ್ದೆ. ಆ ಯಜಮಾನ ಬಡಿಸ್ತಾ ಇದ್ದ. ಆ ಬಡಿಸುತ್ತಿರುವಾಗ ಅಲ್ಲಿ ಬಿದ್ದಿತ್ತಲ್ಲ ಹಿಟ್ಟಿನ ಚೂರು, ಅದರ ಮೇಲೆ ನಾನು ಹೊರಳಾಡದೆ. ನನ್ನ ಅರ್ಧ ಭಾಗ ಚಿನ್ನ ಆಯಿತು, ಉಳಿದ ಅರ್ಧ ಭಾಗ ಹಾಗೆ ಇತ್ತು. ನೀನು ದಾನ ಕೊಡ್ತಿದೆಯಲ್ಲ, ಇನ್ನೇನು ಉಳಿದ ಭಾಗ ಚಿನ್ನವಾಗುತ್ತೇನೋ ಅಂತ ಬಂದೆ, ಆಗಲಿಲ್ಲ. ಅವನ ಕೊಟ್ಟ ದಾನಕ್ಕೆ ಸಮ ಇಲ್ಲ ಅಂತೂ ಈ ಮುಂಗ್ಸಿ. ಇದು ಬರುತ್ತೆ ಮಹಾಭಾರತದಲ್ಲಿ, ಕಥಾ ಬರುತ್ತಿದ್ದು ಅಶ್ವಮೇಧ ಪರ್ವದಲ್ಲಿ. ಇನ್ನೆಷ್ಟು ದೊಡ್ಡದಾದಂತಹ ತ್ಯಾಗ. ಆಗ ಮುಂಗುಸಿಗೆ ಏನೇನು ಬೇಕೋ ಎಲ್ಲ ಕೊಟ್ಟು ಉಪಚಾರವನ್ನು ಮಾಡ್ತಾರೆ ಆ ಇದರಲ್ಲಿ. ಹಾಗೆ ಅನ್ನದಾನದ ವೈಶಿಷ್ಟ್ಯತೆ. ಅನುಶಾಸನ ಪರ್ವ ಕಣ್ರಿ, ಶಾಂತಿ ಪರ್ವ, ಅನುಶಾಸನ ಪರ್ವಗಳು ತುಂಬ ದೊಡ್ಡ ಪರ್ವಗಳು ಮಹಾಭಾರತದಲ್ಲಿ. ಅದು ಧರ್ಮದ ನೆಲೆಗಟ್ಟು, ತತ್ವದ ಸೊಬಗಿನ ಮನೆ. ಯಾವುದೋ ಅನುಶಾಸನ ಪರ್ವ. ಪ್ರಮೇಯಗಳ ಪುಂಜ ದಾನ ಧರ್ಮ ಪರ್ವ, ಶ್ರಾದ್ದ ಪರ್ವ, ತೀರ್ಥಕ್ಷೇತ್ರ ಯಾತ್ರಾ ಪರ್ವ, ರಾಜಶಾಸನ ಪರ್ವ. ಏನ್ರಿ ಭೀಷ್ಮರು ಹೇಳೋದು? ಹೀಗೆ ದಾನ ಕೊಟ್ಟಿದ್ದನ್ನು ನಾವು ನೋಡಬಾರ್ದಂತೆ. ಎಷ್ಟು ಕೊಟ್ಟಿದೆಯೋ, ಅಯ್ಯೋ
ಚೆನ್ನಾಗಿತ್ತು, ಅವತ್ತಿನಿಂದ ಮನೇಲಿತ್ತು, ಇವತ್ತು ಕೊಟ್ಬಿಟ್ನಲ್ಲ ಅನ್ಕೋಬಾರ್ದಂತೆ. ದಾನ ಕೊಡಬಾರ್ದು. ದಾನ ತಗೊಂಡಿರೋ ವ್ಯಕ್ತಿ ಅವನು ಮನೆ ತಲುಪೋದ್ರೊಳಗಾಗಿ ಪುಣ್ಯ ಬಂದು ನಮ್ಮ ಮನೆ ಸೇರಿರುತ್ತಂತೆ. ಇನ್ನೆಂಥ ವಿಚಾರ ಹೇಳ್ತಾರೆ. ದಾನದ ಬಗ್ಗೆ ಇನ್ನೂ ಬಹಳ ವಿಶೇಷ ಹೇಳ್ತಾರೆ. ಮೋಕ್ಷ ದೊರೆಯುತ್ತದೆ ಶಕ್ತಿಗನುಸಾರವಾಗಿ. ಒಳ್ಳೆಯ ಮಾತು ಮುಖ್ಯವಾಗಿ. ಹುಲ್ಲಿನ ಹಾಸಿಗೆ, ಮನೆ, ನೆರಳು, ನೆಲ, ನೀರು, ಅನ್ನ, ಬಟ್ಟೆ, ಆಸನ, ಪಾದ್ಯ ಇದನ್ನು ಕಪಟವಿಲ್ಲದೆ ದಾನ ಮಾಡಬೇಕು. ಕಪಟವಿಲ್ಲದೆ ಕೊಡ್ತಾ ಇದ್ದೀನಿ ಅಲ್ಲ, ಅದ್ರ ಹೆಸರೇ ಹೇಳುತ್ತಲ್ರಿ, ಕೊನೆಯಲ್ಲಿ ಬರುತ್ತಲ್ಲ ದಾನ ಕೊಡಬೇಕಾದ್ರೆ ನಮಮ ನಮಮ ಅಂತ. ನಮಮ ನಮಮ ಅಂದರೆ ಇದು ಯಾವ ಕಾರಣಕ್ಕೂ ನಂದಲ್ಲ ನಂದಲ್ಲ ನಿಮ್ಮದೇ, ಈ ರೀತಿ ಹೇಳ್ತಾ ಇರಬೇಕಂತೆ. ಶೌಚ, ಸಂತೋಷ ನಿಯಮಗಳಿದ್ದರೆ ದೇವದ್ವಿಜರ ಆರಾಧನೆ, ದೇವತೆಗಳ ಆರಾಧನೆ ಬಹಳ ಮುಖ್ಯ. ದ್ವಿಜರ ಆರಾಧನೆ, ಬ್ರಾಹ್ಮಣಾರಾಧನೆ, ದಾನ, ವ್ರತ, ಪರೋಪಕಾರ ಎಲ್ಲವೂ ಫಲಿಸುತ್ತದೆ. ಪರರು ನಿಂದಿಸಿದರು, ಪರರು ಹೊಡೆದರು, ಪರರು ತೊಂದರೆ ಕೊಟ್ಟರು ಕೋಪ ಮಾಡಿಕೊಳ್ಳದಿರುವುದೇ ಕ್ಷಮೆ. ಮತ್ತು ಇದನ್ನು ಹೇಳಿದೆ, ಶರೀರವನ್ನು ನಿರ್ಮಲವಾಗಿಟ್ಟುಕೊಳ್ಳುವುದು ಶೌಚ, ಇದರ ಆಗಲೇ ಹೇಳಿದೆ ನಾನು. ಅಹಿಂಸೆಯನ್ನು ಹೇಳಿದೆ, ಶಾಂತಿ. ಅಸ್ತೇಯ ಹಾಗಂದ್ರೆ ಏನು? ಪರಸ್ತ್ರೀ ಪರದ್ರವ್ಯಗಳನ್ನು ಅಪಹರಿಸದಿರುವುದು, ಅಪಹರಿಸುವ ಯೋಚನೆಯನ್ನೂ ಕೂಡ ಮಾಡದಿರುವುದೇ ಅಸ್ತೇಯ. ಅಪಹರಿಸೋದು ಅಷ್ಟೇ ಅಲ್ಲ, ಅಲ್ಲಿ ಒಂದು ಚಿನ್ನದ ಇಟ್ಟಿಗೆ, ಒಂದು ಮಣ್ಣಿನ ಇಟ್ಟಿಗೆ, ಎರಡೂ ಅಲ್ಲಿದ್ದರೆ ಅವೆರಡನ್ನೂ ಒಂದೇ ಸಮ ಅಂತ ತಿಳ್ಕೊಬೇಕಂತೆ. ಆ ಬುದ್ಧಿ ಬರಬೇಕಲ್ಲ, ಅದು ವೈರಾಗ್ಯದ ಗಟ್ಟಿ ಮನಸ್ಸಿನ ಲಕ್ಷಣ. ತ್ರಿಕರಣ ಪೂರ್ವಕವಾಗಿ ಗುರು ಹಿರಿಯರ ಅಪೇಕ್ಷೆಯನ್ನು ಈಡೇರಿಸಲು ಯತ್ನಿಸುವುದೇ ಶುಶ್ರೂಷೆ ಅಂತ ಬಂತು. ಇದೆಲ್ಲವನ್ನು ಕೂಡ ಧರ್ಮದ ಬಗ್ಗೆ ಹೇಳಿ ಸೋಮಶರ್ಮ ಕೇಳ್ತಾನೆ. ಸುಮ್ಮನೆ ಪತ್ನಿ ಕೇಳ್ತಾನೆ, ಎಷ್ಟು ತಿಳ್ಕೊಂಡಿದ್ದೀನಿ ನೀನು ವಿಚಾರ? ಈ ಧರ್ಮಾಚರಣೆ ಇಷ್ಟೆಲ್ಲ ಮಾಡಿದ್ರೆ ಅಂತ್ಯ ಅನ್ನೋದು ಇದ್ದೇ ಇದೆ, ಮರಣ. ಪಾಪಗಳು ಆಚರಣೆ ಮಾಡಿದ್ರೆ ಅದಕ್ಕೂ ಅಂತ್ಯ ಇದೆ, ಮರಣ. ಪಾಪಿಗಳೂ ಮರಣವನ್ನು ಹೊಂದುತ್ತಾರೆ, ಪುಣ್ಯವಂತರೂ ಮರಣವನ್ನು ಹೊಂದುತ್ತಾರೆ. ಈ ಧರ್ಮಾಚರಣೆ ಮಾಡಿದವರು ಅವರ ಮರಣ ಹೇಗಿರುತ್ತದೆ? ಧರ್ಮಾಚರಣೆ ಮಾಡಿದವರ ಮರಣ, ಧರ್ಮನಿಷ್ಠನಾದವನಿಗೆ ಅಂತ್ಯಕಾಲದಲ್ಲಿ, ಮರಣಕಾಲದಲ್ಲಿ ರೋಗ, ಶ್ರಮ, ವೇದನೆ, ಗ್ಲಾನಿ, ಸ್ವೇದ, ಬುದ್ಧಿಭ್ರಮಣೆಗಳಿರುವುದಿಲ್ಲ, ನಿರ್ಮಲವಾಗಿರ್ತಾನೆ. ಕೆಲವರು ಹೇಳ್ತಾರೆ ಧರ್ಮಾಚರಣೆ ಎಷ್ಟು ಮಾಡಿರ್ತಾನೋ ನಮಗೆ ಗೊತ್ತಿರಲ್ಲ, ಮನಸ್ಸು ಹೇಗಿರುತ್ತೋ ಗೊತ್ತಿರಲ್ಲ. ಅಯ್ಯೋ ನೋಡ್ರಿ ಸತ್ರು ಹೇಗೆ ಮಲಗಿದ್ದಾರೆ, ಅವರ ಎದ್ದು ಬರ್ತಾರೇನೋ ಅನ್ನೋ ಹಾಗಿದೆಯಲ್ಲ ಅಂತಿರ್ತಾರೆ. ಹಾಗೆ ಮಲಗಿದಾರಲ್ರಿ ಅಂತಿರ್ತಾರೆ. ಯಾಕೆ? ಶರೀರ ನೊಂದಿರಲ್ಲ, ಗ್ಲಾನಿ ಇರೋದಿಲ್ಲ, ಬುದ್ಧಿಭ್ರಮಣೆ ಅದಾಗಲೇಬಾರ್ದಂತ. ಅಂತ್ಯಕಾಲದಲ್ಲೂ ಕೂಡ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಜ್ಞಾನ ಪಕ್ವವಾಗಿರ್ಬೇಕಂತ. ಅಂತ್ಯ ಅನ್ನೋದು ಇರಲೇಬೇಕಲ್ರಿ. ಎಲ್ಲರೂ ಆ ಕಡೆಗೆ ಹೋಗ್ತಿರೋದೆ, ಎಲ್ಲರ ಪ್ರಯಾಣವೂ ಕೂಡ ಆ ಕಡೆಗೇ ಹೋಗ್ತಾ ಇರ್ತೇವೆ, ಸಕಲ ಜೀವರಾಶಿಯದು ಕೂಡ. ಈ ಆಯುಷ್ಯ ಎಂಬ ದೊಡ್ಡ ರಾಶಿ, ಅದರಲ್ಲಿ ಒಂದೊಂದು ದಿನವನ್ನು ಕಳೀತಾ ಇರ್ತೇವೆ. ಎರಡು ಅಳತೆ ಪಾತ್ರಗಳು, ಒಂದು ಹಗಲು ಒಂದು ರಾತ್ರಿ ಎನ್ನುವ ಎರಡು ಅಳತೆ ಪಾತ್ರೆಯಿಂದ ಈ ಒಂದೊಂದು ದಿನವನ್ನು ಅಳದ ಕಡೆ ಹಾಕಿಬಿಡ್ತಾ ಇದ್ದೇವೆ, ಕಳೆದು ಹೋಗ್ತಾ ಇರುತ್ತೆ. ಶ್ರವಣ ಮನನ ನಿಧಿ ಧ್ಯಾನಗಳಲ್ಲಿ ದಿನಗಳ ಕಳೆಯುವುದೇ ಸಾಧನವು. ಹೆಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯು ವ್ಯರ್ಥ, ಹೊರಟೋಗ್ತಾ ಇದೆಯಲ್ಲ, ಎಷ್ಟು ದಿನಗಳಿಗೆ ಕಳೆದುಬಿಟ್ಟೆ ನಾನು. ಆವಾಗ ಅನ್ಕೋಬೇಕಂತೆ ಧರ್ಮನಿಷ್ಠನಾಗಬೇಕು. ಅದಕ್ಕೆ ವಾದರಾಜರು ಚೆನ್ನಾಗಿ ಹೇಳ್ತಾರೆ, ಮುಂದಿನ ಪಯಣಕ್ಕೆ ಬುತ್ತಿಯ ಕಟ್ಟಿರೋ ಅಂತಾರೆ. ಮುಂದಿನ ಪ್ರಯಾಣಕ್ಕೆ ಬುತ್ತಿಯನ್ನು ಕಟ್ಕೊಳ್ಳಿ ಅಂತಾರೆ. ಪ್ರಯಾಣ ಇದ್ದೇ ಇದೆ, ಆಗ ಯಾರೂ ಸಂಗಡ ಬಾಹೋರಿಲ್ಲ, ನಮ್ಮ ಜೊತೆ ಯಾರೂ ಬರೋರಿಲ್ಲ. ಸಿದ್ಧವಾದಂತಹ ಒಂದಿಷ್ಟು ಫಳಾರ ಜೊತೆಯಲ್ಲಿದ್ದರೆ ಬುತ್ತಿ ಯಾವುದು? ಪುಣ್ಯ ಎನ್ನುವ ಬುತ್ತಿ ಇದ್ದರೆ ನಮ್ಮನ್ನು ಯಾರೇನು ಮಾಡೋಗಿಲ್ಲ, ಪುಣ್ಯ ಅನ್ನೋದು ಇದ್ದೇ ಇರುತ್ತೆ. ಮುಂದಿನ ಪ್ರಯಾಣಕ್ಕೆ ಬುತ್ತಿಯ ಕಟ್ಟಿರೋ ಅಂತಾರೆ. ಎಂಥ ಮಾತದು! ಕಟ್ಕೊಳ್ತಾ ಇರಬೇಕಂತೆ. ಪುಣ್ಯವನ್ನು ಸಂಗ್ರಹ ಮಾಡ್ಕೊಳ್ರಿ, ಸಾಧನೆಯನ್ನು ಸಂಗ್ರಹ ಮಾಡ್ಕೊಳ್ತಾವೆ. ಅದು ಮಾಡಬೇಕಾದ್ರೆ ಸದಾಚಾರ ಮುಖ್ಯ, ಅದಕ್ಕೆ ಬರಬೇಕಾದ್ರೆ ಧರ್ಮ ಮುಖ್ಯ. ಅಲ್ಲಿಗೆ ಧರ್ಮಾಚರಣೆ ಮಾಡಿದವನಂತಹ ಮರಣ ಬುದ್ಧಿಭ್ರಮಣೆ ಆಗೋದಿಲ್ಲ. ಬಹಳ ಅಲ್ಲೋಲ ಕಲ್ಲೋಲ ಬೇಡ, ಪಕ್ವವಾದ ಜ್ಞಾನ ಇರಬೇಕು. ಅಂತ್ಯಕಾಲದವರೆಗೂ ಕೂಡ ಸ್ವಾಮಿ ಬುದ್ಧಿಯನ್ನು ಚೆನ್ನಾಗಿ ಕೊಡು. ಸಕಲ ಸಮಯಗಳಲ್ಲಿ ಸರಿಯಾದ ಕರ್ತವ್ಯಗಳನ್ನು ಅನುಷ್ಠಾನಗಳನ್ನು ಮಾಡಿದ್ದಾರೆ. ಚಾತುರ್ಮಾಸ್ಯ ವ್ರತಗಳು, ಏಕಾದಶಿ ಅನುಷ್ಠಾನ, ಧನುರ್ಮಾಸಾಚರಣೆ. ಧನುರ್ಮಾಸದ ಆಚರಣೆ ಮಾಡಿಬಿಟ್ರಂತೂ ಶತ್ರುಗಳು ಅನ್ನೋದು ಇರೋದೇ ಇಲ್ವತ್ತು. ಶತ್ರುಗಳ ನಾಶಕ್ಕಾಗಿಯೇ ಭಗವಂತ ಹೊರಟಿರೋದು.
ಅವನ ಪೂಜೆಯನ್ನು ಧನುರ್ಮಾಸದಲ್ಲಿ ಉಷಕ್ಕಾಲದಲ್ಲಿ ಮಾಡಿ ಅವನಿಗೆ ಧನುರ್ಮಾಸ ಮಹಾತ್ಮೇಲೆ ಅದು ಬರುತ್ತೆ. ಹೀಗೆ ಮಾಡಿದಾಗ ಈ ಧರ್ಮವಂತರ ಮರಣ ಅಂತ್ಯಕಾಲ ಹೇಗಿರುತ್ತೆ, ಜೊತೆಗೆ ಪಾಪಿಗಳು ಕೂಡ ಹೇಗೆ ಮರಣವನ್ನು ಹೊಂದುತ್ತಾರೆ, ಅವರ ಅಂತ್ಯಕಾಲ ಹೇಗಿರುತ್ತೆ ಅನ್ನೋದನ್ನು ಈ ದಂಪತಿಗಳು ಸೋಮಶರ್ಮ ಮತ್ತು ಸುಮನೆ ಈ ಪದ್ಮಪುರಾಣದಲ್ಲಿ ಸಂವಾದ ಮಾಡ್ತಾರೆ. ಅದನ್ನು ಸಮಯ ಆಗ್ತಾ ಇದೆ, ನಾಳೆ ಇದನ್ನು ಮುಂದುವರಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.